के साथ, दिल के साथ, हाँ दिल के साथ। अरे नई है दुनिया, नई है खुशियाँ, नई नई तेरी बुनियाद। जहाँ चले तू एक कदम, चले दो कदम, हम तेरे साथ, हाँ तेरे साथ, हाँ तेरे साथ, हाँ तेरे साथ। तेरी मंजिल के हैं हम सफर, हम है मोदी केयर, मोदी केयर, मोदी केयर, हम है मोदी केयर, मोदी केयर, मोदी केयर। अनगिनत सपने आशाएं, बिन बंदिश बिन सीमाएं, चाहे जो हालात बने हम साथ खड़े हैं हम साए। कदम मिलाकर चलने को हम जान हथेली पर लाए, जान हथेली पर लाए, हाँ जान हथेली पर लाए। ओ तेरी उम्मीद, ओ तेरी उम्मीद, तेरी उम्मीद से बढ़कर हम है मोदी केयर, मोदी केयर, मोदी केयर, हम है मोदी केयर, मोदी केयर, मोदी केयर। दिल से दिल का बंधन है, ताल से ताल का संगम है। जीतेंगे बाजी ये इरादों में दमखम है। हसरत से बढ़कर मोदी केयर है, चाहत से बढ़कर मोदी केयर है, जुनून से बढ़कर मोदी केयर है, सपनों से बढ़कर मोदी केयर है, परवानों से बढ़कर हम है मोदी केयर, मोदी केयर, मोदी केयर, हम है मोदी केयर, मोदी केयर, मोदी केयर। ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಹೇಗಿದ್ದೀರಾ ಎಲ್ರು? ಸೊ ನಮಸ್ಕಾರ ಎಲ್ಲರಿಗೂ. ಸೊ ನಮ್ಮ ಇವತ್ತಿನ ಆಜಾದಿ ಕಿ ಪಾಠಶಾಲಾ ಪ್ರೋಗ್ರಾಮ್ ಅಲ್ಲಿ, ಸೊ ಇವತ್ತು ಟ್ಯೂಸ್ಡೇ ಇದೆ. ಸೊ ಆಸ್ ಯೂಶುವಲ್ ಟ್ಯೂಸ್ಡೇ ಪ್ರೋಗ್ರಾಮ್ ಅಲ್ಲಿ ನಾವು ಡಿಸ್ಕಸ್ ಮಾಡೋದು ಸ್ಪೆಷಲಿ ನಮ್ಮ ಬ್ಯೂಟಿ ರಿಲೇಟೆಡ್ ಸಬ್ಜೆಕ್ಟ್ ಬಗ್ಗೆ. ಸೊ ನೀವೆಲ್ರು ಏನಪ್ಪಾ ಅಂದ್ರೆ ರೆಡಿ ಆಗಿರ್ಬೇಕು ಇವತ್ತಿನ ಬ್ಯೂಟಿ ಸೆಷನ್ ಅನ್ನು ಸೊ ಕರೆಕ್ಟ್ ಆಗಿ ಕಾನ್ಸಂಟ್ರೇಷನ್ ಕೊಟ್ಟು ಕೇಳ್ಕೊಡಕ್ಕೆ. ಯಾಕಪ್ಪ ಅಂದ್ರೆ ಸೋ ಮೆನಿ ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ಸೊ ಯಾವ ತರಹಪ್ಪ ಅಂದ್ರೆ ನಮ್ಮ ಫುಡ್ ಇಂದ ಇರಬಹುದು, ಡಯಟ್ ಇಂದ ಇರಬಹುದು, ಸೋ ಮೆನಿ ರೀಸನ್ಸ್, ಸೋ ಮೆನಿ ಕಾರಣಗಳಿಂದ ಇರಬಹುದು ನಮ್ಮ ಸ್ಕಿನ್ ನಲ್ಲಿ ಲಾಟ್ ಆಫ್ ಡ್ಯಾಮೇಜಸ್ ಇರಬಹುದು, ಚೇಂಜಸ್ ಇರಬಹುದು, ಅಕಾರ್ಡಿಂಗ್ ಟು ದ ಕ್ಲೈಮೆಟಿಕ್ ಕಂಡೀಷನ್ ಇರಬಹುದು, ಲಾಟ್ ಆಫ್ ಪ್ರಾಬ್ಲಮ್ ಇದೆ. ಸೊ ಅದೇ ತರಹ ಏನೇನ್ ಪ್ರಾಬ್ಲಮೆಟಿಕ್ ನಿಮ್ಮ ಸ್ಕಿನ್ ನಲ್ಲಿ ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅಥವಾ ಯಾರ್ಯಾರ ಸ್ಕಿನ್ ನಲ್ಲಿ ಸ್ಪೆಷಲಿ ಪ್ರಾಬ್ಲಮ್ಸ್ ಇದೆ, ಲೈಕ್ ಪಿಗ್ಮೆಂಟೇಷನ್ಸ್ ಇರಬಹುದು, ಪಿಂಪಲ್ಸ್ ಇರಬಹುದು, ಅಥವಾ ನಿಮ್ಮ ಸ್ಕಿನ್ ಡಾರ್ಕ್ ಆಗಿರಬಹುದು. ಸೊ ಅಂತವರಿಗೆ ಇವತ್ತಿನ ಸೆಷನ್ ವೆರಿ ವೆರಿ ಇಂಪಾರ್ಟೆಂಟ್ ಸೆಷನ್ ಅಂತ ನಾನು ಹೇಳಕ್ ಇಷ್ಟ ಪಡ್ತಾ ಇದೀನಿ. ಸೊ ನಿಮ್ಮ ನೋಟ್ಬುಕ್ ಸಮೇತ ಅಂಡ್ ಒಂದ್ ಪೆನ್ ಜೊತೆ ಕುತ್ಕೊಳ್ಳಿ. ಸೊ ಎಸ್, ಇವತ್ತಿನ ಸೆಷನ್ ಅಲ್ಲಿ ನಿಮ್ಮ ಕ್ವಶನ್ಸ್ ಕೂಡ ನಾನು ತಗೊಳ್ತೀನಿ. ಸೊ ಏನೇನ್ ಪ್ರಾಬ್ಲಮ್ಸ್ ಇದೆ ನಿಮ್ಮ ಸ್ಕಿನ್ ನಲ್ಲಿ, ಸೊ ಇವತ್ತಿನ ಈ ಪ್ರಾಡಕ್ಟ್ಸ್ ರೇಂಜ್ ನಾವು ಏನ್ ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದೀವಿ, ಸೊ ಈ ಪ್ರಾಡಕ್ಟ್ ರೇಂಜ್ ಇಂದ ಯಾವ ತರಹ ನಾವು ಸಪೋರ್ಟ್ ತಗೋಬಹುದು ನಮ್ಮ ಸ್ಕಿನ್ ಅನ್ನು, ಯಾವ ತರಹ ನಾವು ಡೆಫಿನೆಟ್ ಆಗಿ ಸ್ವಲ್ಪ ಚೇಂಜಸ್ ಅನ್ನು ತಗೊಂಡ್ಬರ್ಬಹುದು ನಮ್ಮ ಸ್ಕಿನ್ ಒಳಗಡೆ, ಅಂಡ್ ಕ್ಲಾರಿಟಿ ಅನ್ನು ನಾವು ಇಂಪ್ರೂವೈಸ್ ಮಾಡಬಹುದು, ಬ್ರೈಟ್ನೆಸ್ ಅನ್ನು ಯಾವ ತರ ಎನ್ಹಾನ್ಸ್ ಮಾಡ್ಕೋಬಹುದು ಅಂತ ಇವತ್ತಿನ ಸೆಷನ್ ಇಂದ ನಾವು ತಿಳ್ಕೊಳ್ಳೋಣ. ಸೊ ನೀವೆಲ್ಲರೂ ರೆಡಿ ಇದ್ರೆ ಸೊ ಎಸ್ ಅಂತ ಹಾಕ್ಬೇಕು ನಮ್ಮ ಚಾಟ್ ಬಾಕ್ಸ್ ಅಲ್ಲಿ. ಅಂಡ್ ಝೂಮ್ ಅಲ್ಲಿ ಜಾಯ್ನ್ ಆಗಿರುವಂತಹ ಪಾರ್ಟಿಸಿಪೆಂಟ್ಸ್ ಅಂಡ್ ನಮ್ಮ ಲೈವ್ ಅಲ್ಲಿ ಜಾಯ್ನ್ ಆಗಿರುವಂತಹ ಪಾರ್ಟಿಸಿಪೆಂಟ್ಸ್ ಗೆ ನಾನು ಬಲ್ಕೀಸ್ ಸಾರಾ, ಪ್ರಾಡಕ್ಟ್ ಅಂಡ್ ಬಿಸ್ನೆಸ್ ಟ್ರೈನರ್ ಫಾರ್ ಸೌತ್, ಎಲ್ಲರಿಗೂ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಆಜಾದಿ ಕಿ ಪಾಠಶಾಲಾ ಟ್ಯೂಸ್ಡೇ ಸ್ಪೆಷಲ್ ಪ್ರೋಗ್ರಾಮ್. ಸೊ ಎಲ್ರು ರೆಡಿ ಇದ್ದೀರಾ? ಸೊ ಕ್ವಿಕ್ ಆಗಿ ಅಂಡ್ ನಿಮ್ಮ ಟೀಮ್ ಅಲ್ಲಿ ಯಾರು ಇನ್ನ ಜಾಯಿನ್ ಆಗಿಲ್ಲ, ಸೊ ಅವ್ರಿಗೆ ಕೂಡ ನಮ್ಮ ಈ ಲೈವ್ ಲಿಂಕ್ ಅನ್ನು ಶೇರ್ ಮಾಡಿ ಅಥವಾ ಝೂಮ್ ಲಿಂಕ್ ಅನ್ನು ಕೂಡ ಶೇರ್ ಮಾಡಿ ಜಾಯಿನ್ ಆಗಕ್ಕೆ. ಯಾಕಪ್ಪ ಅಂದ್ರೆ ಬ್ಯೂಟಿ ಅಂತ ಹೇಳಿದ ತಕ್ಷಣ ಬರೇ ಫಿಮೇಲ್ಸ್ ಮಾತ್ರ ಅಲ್ಲ, ಲೇಡೀಸ್ ಮಾತ್ರ ಅಲ್ಲ, ಸೊ ಎಲ್ಲಾರ ಹತ್ರ ಸ್ಕಿನ್ ಇದ್ದೇ ಇರುತ್ತೆ, ಎಲ್ಲಾರ ಹತ್ರ ಫೇಸ್ ಇದೆ. ಡೆಫಿನೆಟ್ ಆಗಿ ನಮ್ಮ ಏನಪ್ಪಾ ಅಂದ್ರೆ ಫೇಸ್ ಇಂದಾನೆ ಫೇಸ್ ವ್ಯಾಲ್ಯೂ ಅಂತ ನಾವು ಹೇಳ್ತೀವಿ. ಸೊ ಫಸ್ಟ್ ಇಂಪ್ರೆಷನ್ ಡೆಫಿನೆಟ್ ಆಗಿ ಮ್ಯಾಟರ್ ಆಗುತ್ತೆ. ಸೊ ಯಾವುದೇ ಕೆಲಸ ಕಾರ್ಯ ಇರ್ಲಿ, ಸೊ ಯಾರಿಗಾದ್ರೂ ಮೀಟ್ ಆಗಕ್ಕೆ ಇರ್ಬಹುದು, ನಿಮ್ಮ ಓವರ್ ಆಲ್ ಪ್ರೆಸೆಂಟೇಶನ್ ಅಲ್ಲಿ ಕೂಡ ಇರಬಹುದು, ಪರ್ಸನಾಲಿಟಿ ನಲ್ಲಿ ಕೂಡ ಇರಬಹುದು, ಸ್ಕಿನ್ ಡೆಫಿನೆಟ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಮೇಜರ್ ರೋಲ್ ಅನ್ನು ಪ್ಲೇ ಮಾಡುತ್ತೆ.
ಸೊ ಅದಕ್ಕಾಗಿ ಅಂಡ್ ಸ್ಪೆಷಲಿ ನಾವು ಮೋದಿಕೇರಿಯನ್ ಬ್ರಾಂಡ್ ಅಂಬಾಸಿಡರ್ ಆಗ್ಬೇಕಪ್ಪ ನಮ್ಮ ಪ್ರಾಡಕ್ಟ್ಸ್. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದ ಜೆಂಡರ್ಸ್ ಪ್ರಾಡಕ್ಟ್ ಅವೈಲೇಬಲ್ ಇದೆ. ಸೊ ನಾವು ಯೂಸ್ ಮಾಡಿ ನಮ್ಮ ಸ್ಕಿನ್ ಅನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಕೂಡ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಜವಾಬ್ದಾರಿ ಇರುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಸ್ಕಿನ್ ಗೆ ಬೇಕಾಗಿರುವಂತಹ ನರಿಶ್ಮೆಂಟ್ ಅನ್ನು ಕೂಡ ಪ್ರೊವೈಡ್ ಮಾಡೋದು ನಮ್ಮ ಕರ್ತವ್ಯ. ಕರೆಕ್ಟ್ ಅಲ್ವಾ? ಎಷ್ಟ್ ಜನ ಅಗ್ರಿ ಮಾಡ್ತೀರಾ? ನಮ್ಮ ಕರ್ತವ್ಯ ಇದೆ ಅಥವಾ ಇಲ್ಲ? ನಾವು ಸ್ನಾನ ಮಾಡ್ತೀವಿ. ಯಾಕೆ ಸ್ನಾನ ನಾವು ಮಾಡ್ತೀವಿ? ಯಾಕಂದ್ರೆ ನಮ್ಮ ಬಾಡಿಯನ್ನು ನಾವು ಕ್ಲೀನ್ ಆಗಿ ಇಟ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ, ನಮ್ಮ ರೆಸ್ಪಾನ್ಸಿಬಿಲಿಟಿ. ಕರೆಕ್ಟ್ ಅಲ್ವಾ? ಸೊ ನಮ್ಗೆ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಬಾಡಿಗೆ ನಾವು ಒಂದು ಪ್ಯೂರೆಸ್ಟ್ ಪ್ಲೇಸ್ ಅಂತ ಕೂಡ ಕನ್ಸಿಡರ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡೆಫಿನೆಟ್ ಆಗಿ ನಾವು ಟೆಂಪಲ್ ಹೋಗ್ತೀವಿ, ಮಾಸ್ಕ್ ಹೋಗ್ತೀವಿ, ಸೊ ಆಲ್ ದ ರಿಚುವಲ್ ಪ್ಲೇಸಸ್ ಗೆ ನಾವು ಹೋಗ್ತೀವಿ. ಬಟ್ ಏನಪ್ಪಾ ಅಂದ್ರೆ ಅಲ್ಲಿ ಹೋಗುವಾಗ ನಾವು ಹೊರಗಡೆಯಿಂದ ಚಪ್ಪಲಿ ಇರ್ಬಹುದು, ಸ್ಯಾಂಡಲ್ಸ್ ಇರ್ಬಹುದು, ಶೂಸ್ ಇರ್ಬಹುದು, ಹೊರಗಡೆ ಬಿಟ್ಟು ನಾವು ಒಳಗಡೆ ಎಂಟರ್ ಆಗ್ತೀವಿ. ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ದಿಸ್ ಇಸ್ ದ ಪ್ಯೂರೆಸ್ಟ್ ಪ್ಲೇಸ್. ಕರೆಕ್ಟ್ ಅಲ್ವಾ? ವೆರಿ ರಿಲಿಜಿಯಸ್ ಪ್ಲೇಸ್, ನಾವು ರೆಸ್ಪೆಕ್ಟ್ ಕೊಡ್ಬೇಕಂತ. ಸೊ ವೈ ಕಾಂಟ್ ವಿ ಟ್ರೀಟ್ our body in the same way? ಕರೆಕ್ಟ್ ಅಲ್ವಾ? ಸೊ ನಾವು ನಮ್ಮ ಬಾಡಿಯನ್ನು ಕೂಡ ಅದೇ ತರಹ ಪ್ಯೂರ್ ಫಾರ್ಮ್, ಒಂದ್ ಪ್ಯೂರ್ ಪ್ಲೇಸ್ ಅಂತ ಟ್ರೀಟ್ ಮಾಡೋದು ಕೂಡ ನಮ್ಮ ಜವಾಬ್ದಾರಿ. ಸೊ ಅದಕ್ಕಾಗಿ ಸೊ ಪ್ಯೂರ್ ಇಟ್ಕೋಬೇಕಂದ್ರೆ ಬರೀ ಸ್ನಾನ ಮಾಡ್ಕೊಂಡ್ರೆ ಪ್ಯೂರ್ ಆಗಲ್ಲ. ಸೊ ಡೆಫಿನೆಟ್ ಆಗಿ ಓವರ್ ಆಲ್ ನಮ್ಮ ಸ್ಕಿನ್ ಅನ್ನು ಹೊರಗಡೆಯಿಂದ ಏನೇನ್ ಡರ್ಟ್ ಕಲೆಕ್ಟ್ ಆಗ್ತಾ ಇದೆ, ಯಾಕಂದ್ರೆ ಸ್ಕಿನ್ ಬಗ್ಗೆ ಹೇಳ್ಬೇಕಂದ್ರೆ ಮೋಸ್ಟ್ ಕಾಂಪ್ರಮೈಸಿಂಗ್ ಆರ್ಗನ್ ಆಗಿದೆ ನಮ್ಮ ಸ್ಕಿನ್. ಸೊ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಇಂದ ಡಸ್ಟ್ ಇರಬಹುದು, ಡರ್ಟ್ ಇರಬಹುದು, ಪಲ್ಯೂಷನ್ ಇರಬಹುದು, ಸ್ವೆಟ್ ಇರಬಹುದು, ಮೈಕ್ರೋಬ್ಸ್, ಜರ್ಮ್ಸ್, ಫ್ರೀ ರಾಡಿಕಲ್ಸ್, ಟಾಕ್ಸಿನ್ಸ್ ಎಷ್ಟೆಲ್ಲ ಕಲೆಕ್ಟ್ ಆಗ್ತಾ ಇದೆ ನಮ್ಮ ಸ್ಕಿನ್ ಮೇಲೆ. ಸೊ ಅದನ್ನು ನಾವು ಪ್ರಾಪರ್ ವೇ ನಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ನಮ್ಮ ಮಿಸ್ಟೇಕ್. ಸೊ ಅದಕ್ಕಾಗಿ ಇನ್ ರೆಸ್ಪಾನ್ಸ್ ಟು ದಟ್ ನಾವು ಯಾವ ತರ ಟ್ರೀಟ್ ಮಾಡ್ತಾ ಇದ್ವಿ, ಇನ್ ರೆಸ್ಪಾನ್ಸ್ ಟು ದಟ್ ನಮ್ಮ ಸ್ಕಿನ್ ಕೂಡ ಅದೇ ತರಹ ಬಿಹೇವ್ ಮಾಡುತ್ತೆ, ಅದೇ ತರ ಪ್ರಾಬ್ಲಮೆಟಿಕ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಯಾರು ಪ್ರಾಪರ್ ಆಗಿ ಕೇರ್ ಮಾಡ್ಕೊಳ್ತಾ ಇರ್ತಾರೆ ಡೆಫಿನೆಟ್ ಆಗಿ ಅವ್ರ ಸ್ಕಿನ್ ಚೆನ್ನಾಗಿರುತ್ತೆ. ಸೊ ಪ್ರಾಪರ್ ಆಗಿರುತ್ತೆ, ಕ್ಲಿಯರ್ ಆಗಿರುತ್ತೆ, ಅಂಡ್ ಯಾವುದೇ ತರಹದ ಪ್ರಾಬ್ಲಮ್ಸ್ ಅಷ್ಟು ಬೇಗ ಕ್ಯಾಚ್ ಆಗಲ್ಲ. ನಿಮ್ಮ ಸ್ಕಿನ್ ನಲ್ಲಿ ನೀವು ಆಂಟಿ ಆಕ್ಸಿಡೆಂಟ್ಸ್ ರಿಲೇಟೆಡ್ ರಿಚ್ ಎಕ್ಸ್ಟರ್ನಲ್ ಪ್ರಾಡಕ್ಟ್ಸ್ ಇರಬಹುದು ಅಥವಾ ನೀವು ಇಂಟರ್ನಲ್ ಪ್ರಾಡಕ್ಟ್ಸ್ ಕೂಡ ಕನ್ಸ್ಯೂಮ್ ಮಾಡ್ತಾ ಇರಬಹುದು. ಸೊ ಎಸ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್. ಸೊ ಅದೇ ತರ ಇವತ್ತಿನ ಸೆಷನ್ ನಲ್ಲಿ ನಾವು ನಮ್ಮ ಮೋಸ್ಟ್ ಒನ್ ಆಫ್ ದ ಪ್ರೀಮಿಯಂ ರೇಂಜ್ ಆಫ್ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ತಾ ನಮ್ಮ ಸ್ಕಿನ್ ಅನ್ನು ಯಾವ ತರ ಟೇಕ್ ಕೇರ್ ಮಾಡ್ಕೋಬಹುದು ಅಂತ ಕಲಿಯೋಣ. ಸೊ ಕ್ವಿಕ್ ಆಗಿ, ಸೊ ಎಲ್ಲರೂ ರೆಡಿ ಇದ್ದೀರಾ? ಸೊ ಎಸ್, ಕೆಲವೊಂದು ಚಾಟ್ ಬಾಕ್ಸ್ ಅಲ್ಲಿ ನಾನು ಎಸ್ ನೋಡ್ತಾ ಇದ್ದೀನಿ. ಅಂಡ್ ಎಲ್ರು ರೆಡಿ ಆಗಿರ್ಬೇಕು ಅಂಡ್ ಎಲ್ರು ರೆಸ್ಪಾಂಡ್ ಮಾಡ್ಬೇಕು. ಸೊ ಎಸ್, ನಮ್ಮ ನರಸಿಂಹ ಅವರೇ, ನದೀಮ್ ಅವರೇ ಅಂಡ್ ವಿನೂತಾ ಅವರೇ, ಸೊ ಎಲ್ರು ರೆಡಿ ಆಗಿದ್ದೀರಾ ಅಂತ ಅನ್ಕೊಳ್ತಾ ಇದೀನಿ. ಸೊ ಜಸ್ಟ್ ಒಂದ್ ನಿಮಿಷ. ಓಕೆ, ಐ ಆಮ್ ಶೇರಿಂಗ್ ದ ಸ್ಕ್ರೀನ್. ನನ್ನ ಸ್ಕ್ರೀನ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಕೆಲವೇ ಒಂದ್ ನಿಮಿಷಗಳಲ್ಲಿ ನಾವು ಸ್ಟಾರ್ಟ್ ಮಾಡೋಣ ಇವತ್ತಿನ ಸೆಷನ್. ಸೊ ಎಸ್, ಐ ಹೋಪ್ ಸೊ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಮಾತಾಡಕ್ ಹೋಗ್ತಾ ಇರೋದು ನಮ್ಮ ಅರ್ಬನ್ ಕಲರ್ ಪ್ರೋ ವೈಟ್ ಸ್ಕಿನ್ ಕಲರ್ ರೇಂಜ್ ಬಗ್ಗೆ. ಜಸ್ಟ್ ಒಂದೇ ನಿಮಿಷ ಕೊಡಿ. Yeah. ಸಾರಿ. ಓಕೆ, ಸೊ ನಮ್ಮ ಪ್ರೋ ವೈಟ್ ಸ್ಕಿನ್ ಕಲರ್ ರೇಂಜ್ ಬಗ್ಗೆ ನಾವು ಮಾತಾಡಕ್ ಹೋಗ್ತಾ ಇದ್ದೀವಿ. ಸೊ ಈ ಪ್ರೋ ವೈಟ್ ಸ್ಕಿನ್ ಕಲರ್ ರೇಂಜ್ ಏನಿದೆ, ಸೊ ಒನ್ ಆಫ್ ದ ನಮ್ಮ ಮೋದಿ ಕೇರ್ ಅಲ್ಲಿ ಪ್ರೀಮಿಯಂ ರೇಂಜ್ ಆಫ್ ಪ್ರಾಡಕ್ಟ್ಸ್ ಅಂತ ಹೇಳೋದು ಈ ಪ್ರಾಡಕ್ಟ್ ನಾವು ಕಂಟಿನ್ಯೂ ಆಗಿ ಯೂಸ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಮ ಸ್ಕಿನ್ ಅಲ್ಲಿ ಏನಪ್ಪಾ ಅಂದ್ರೆ ಡ್ರಾಸ್ಟಿಕ್ ಚೇಂಜಸ್ ಅನ್ನು ನಾವು ಡೆಫಿನೆಟ್ ಆಗಿ ನೋಡಬಹುದು. ಸೊ ಫಸ್ಟ್ ಆಫ್ ಆಲ್ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಿಮ್ಮೆಲ್ಲರೂ ಕೇಳಕ್ ಇಷ್ಟ ಪಡ್ತಾ ಇದ್ದೀನಿ. ಸೊ ಯಾರ್ಯಾರ ಸ್ಕಿನ್ ಅಲ್ಲಿ ಪಿಗ್ಮೆಂಟೇಶನ್ ರಿಲೇಟೆಡ್ ಇಶ್ಯೂಸ್ ಇದೆ ಸದ್ಯಕ್ಕೆ, ಯಾರ ಸ್ಕಿನ್ ಅಲ್ಲಿ ಬ್ಲಾಕ್ ಸ್ಪಾಟ್ಸ್ ಇದೆ ಅಥವಾ ವೈಟ್ ಸ್ಪಾಟ್ಸ್ ಕೂಡ ಇರಬಹುದು. ಸೊ ಪಿಗ್ಮೆಂಟೇಶನ್ ಅಂತ ಹೇಳಿದ ತಕ್ಷಣ ಬರೇ ಡಾರ್ಕ್ ಸ್ಪಾಟ್ಸ್ ಮಾತ್ರ ಅಲ್ಲ, ವೈಟ್ ಸ್ಪಾಟ್ಸ್ ಕೂಡ ನಾವು ಹೇಳ್ತೀವಿ. ಸೊ ಅದಕ್ಕೆ ನಾವು ಪಿಗ್ಮೆಂಟೇಶನ್ ಅಂತ ಹೇಳೋದು. ಸೊ ಯಾರ್ಯಾರ ಸ್ಕಿನ್ ಅಲ್ಲಿ
ಪಿಗ್ಮೆಂಟೇಶನ್ ರಿಲೇಟೆಡ್ ಇಶ್ಯೂಸ್ ಇದೆ ಸ್ವಲ್ಪ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಬಿಕಾಸ್ ಸ್ಪೆಷಲಿ ಇವತ್ತಿನ ನಾವು ಸೆಷನ್ ಅಲ್ಲಿ ಮಾತಾಡಕ್ ಹೋಗ್ತಾ ಇರುವಂತಹ ಪ್ರಾಡಕ್ಟ್ಸ್ ಏನಿದೆ ಪಿಗ್ಮೆಂಟೇಶನ್ ರಿಲೇಟೆಡ್ ಇಶ್ಯೂಸ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನು ಪ್ರೊವೈಡ್ ಮಾಡುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಏನಪ್ಪಾ ಅಂದ್ರೆ ನಿಮ್ಮ ಸ್ಕಿನ್ ಮೋಸ್ಟ್ ಪ್ರಾಬಬ್ಲಿ ಅರ್ಲಿಯರ್ ಚೆನ್ನಾಗಿತ್ತು, ವೈಟ್ ಇತ್ತು, ಬ್ರೈಟ್ ಇತ್ತು. ಬಟ್ ಏನಪ್ಪಾ ಅಂದ್ರೆ ಡ್ಯೂ ಟು ಸಮ್ ಹಾರ್ಮೋನಲ್ ಚೇಂಜಸ್ ಇರಬಹುದು ಅಥವಾ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಕೂಡ ಇರಬಹುದು. ಸೊ ಇವಾಗ ಡಾರ್ಕ್ ಆಗಿದೆ ನಿಮ್ಮ ಸ್ಕಿನ್ ಅಥವಾ ಟ್ಯಾನ್ ಆಗ್ಬಿಟ್ಟಿದೆ ತುಂಬಾನೇ. ಸೊ ಮೊದ್ಲು ತರಹ ಆ ಬ್ರೈಟ್ನೆಸ್ ಇಲ್ಲ. ಸೊ ಮೊದ್ಲಿನ ತರಹ ಇವಾಗ ಗ್ಲೋ ಕಳ್ದ್ ಹೋಗ್ಬಿಟ್ಟಿದೆ ನನ್ನ ಸ್ಕಿನ್ ಅಲ್ಲಿ. ಸೊ ಅಂಥವ್ರು ಯಾರ್ಯಾರು ಇದ್ದೀರಾ, ಸೊ ಅವರು ಕೂಡ ಮೆನ್ಷನ್ ಮಾಡಿ ನೋಡೋಣ. ಬಿಕಾಸ್ ಇಲ್ಲಿ ನಿಮ್ಗೆ ಡೆಫಿನೆಟ್ ಆಗಿ ಸೊಲ್ಯೂಷನ್ ಸಿಗುತ್ತೆ. ಯಾವ ತರ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಬೇಕು, ಯಾವ ಕಾಂಬಿನೇಷನ್ಸ್ ಇಂದ ಅಂಡ್ ಅಲಾಂಗ್ ವಿತ್ ದಟ್ ಯಾವ ಸಪ್ಲಿಮೆಂಟೇಶನ್ಸ್ ಇಂದ ನಿಮ್ಗೆ ಸಹಾಯ ಸಿಗಬಹುದಂತ ನಾನು ಇವತ್ತಿನ ಸೆಷನ್ ಅಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಎಸ್ ಪ್ರಿಯಾ ಅವರೇ ಬರೀತಾ ಇದ್ದೀರಾ. ಸೊ ಎಸ್ ಅರುಣ್ ಅವರೇ ಕೂಡ ನಮ್ಮ ಜೂಮ್ ಚಾಟ್ ಬಾಕ್ಸ್ ಅಲ್ಲಿ ನೋಡೋಣ ಎಷ್ಟ್ ಜನ ಬರೀತಾ ಇದ್ದೀರಾ. ಓಕೆ, ಸೊ ಶಾರದಾ ಅವರು ಅಂಡ್ ಶೈಲಜಾ ಅವರು, ಓಕೆ, ವಿನೀತಾ ಅವರು ನಮ್ಮ ಮದರ್ ಅಂತ, ಓಕೆ, ಶಾಂತಾ ಅವರು, ಓಕೆ, ಉಷಾರಾಣಿ, ಓಕೆ. ಸೊ ತುಂಬಾ ಜನರಿಗೆ ಮೋಸ್ಟ್ ಆಫ್ ದ ಲೇಡೀಸ್ ಇರಬಹುದು, ಜೆಂಟ್ಸ್ ಇರಬಹುದು. ಸೊ ಮೋಸ್ಟ್ ಕಾಮನೆಸ್ಟ್ ರೀಸನ್ ಆಗಿದೆ ಇವಾಗ ಸ್ಕಿನ್ ನಲ್ಲಿ ಪಿಗ್ಮೆಂಟೇಶನ್ ರಿಲೇಟೆಡ್ ಇಶ್ಯೂಸ್ ಬರೋದು. ಕರೆಕ್ಟ್ ಅಲ್ವಾ? ಸೊ ಇದು ಯಾಕಪ್ಪ ಬರ್ತಾ ಇರೋದು ಪಿಗ್ಮೆಂಟೇಶನ್ ರಿಲೇಟೆಡ್ ಇಶ್ಯೂಸ್ ಅಂದ್ರೆ, ಫಸ್ಟ್ ಆಫ್ ಆಲ್ ನಾವು ಸರಿಯಾಗಿ ಸ್ಕಿನ್ ಕೇರ್ ರೆಜಿಮೆಯನ್ನು ಮೊದ್ಲಿಂದ ಫಾಲೋ ಮಾಡ್ತಾ ಇಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ನೀವು ರೀಸೆಂಟ್ ಆಗಿ ಫಾಲೋ ಮಾಡ್ತಾ ಇರಬಹುದು. ಬಟ್ ಅದ್ರಲ್ಲಿ ಕೂಡ ಏನಪ್ಪಾ ಅಂದ್ರೆ ಕೆಲವೊಬ್ರು ಸ್ಕಿಪ್ ಮಾಡ್ಬಿಡ್ತಾರೆ ಕೆಲವೊಂದು ಸ್ಟೆಪ್ಸ್ ಗಳು. ಸ್ಕಿಪ್ ಮಾಡಿ ಈ ತರ ಪ್ರಾಡಕ್ಟ್ಸ್ ರಿಸಲ್ಟ್ ಬರ್ತಾ ಇಲ್ಲ ಅಂತ ಆಮೇಲೆ ಹೇಳ್ತಾರೆ. ಸೊ ಪ್ರಾಡಕ್ಟ್ ನಾವು ಯೂಸ್ ಮಾಡ್ತಾ ಇದೀವಿ, ಸೋ ಮೆನಿ ಡೇಸ್ ಇಂದ ನಾವು ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದೀವಿ, ಬಟ್ ರಿಸಲ್ಟ್ ಬರ್ತಾ ಇಲ್ಲ ಅಂತ ಸೊ ತುಂಬಾ ಜನ ಹೇಳ್ತಾ ಇರ್ತಾರೆ. ಬಟ್ ಏನಪ್ಪಾ ಅಂದ್ರೆ ಕಂಟಿನ್ಯೂಟಿ ಇರ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಂಡ್ 5 ಸ್ಟೆಪ್ಸ್ ಅಂತ ನಾವು ಏನ್ ಹೇಳ್ತಾ ಇದೀವಿ, CTTMP ಪ್ರೊಸೀಜರ್ ಅಂತ. ಈ CTTMP ಪ್ರೊಸೀಜರ್ ಅನ್ನು ನಾವು ಕಂಪಲ್ಸರಿಯಾಗಿ ರೆಗ್ಯುಲರ್ ಆಗಿ ಒಂದು ಸ್ಟೆಪ್ ಕೂಡ ಸ್ಕಿಪ್ ಮಾಡ್ದಂಗೆ ಫಾಲೋ ಮಾಡಿದ್ರೆ ನಿಮ್ಗೆ ಬೇಕಾಗಿರುವಂತಹ ಡಿಸೈರ್ಡ್ ರಿಸಲ್ಟ್ ಸಿಗುತ್ತೆ. ದಟ್ ಈಸ್ ಗ್ಯಾರಂಟೀಡ್. ನೀವು ಸರಿಯಾಗಿ ಟೇಕ್ ಕೇರ್ ಮಾಡ್ಕೊಳ್ತಾ ಇಲ್ಲ, ರೆಜಿಮೆ ಹೇಳಿರೋದು ಫಾಲೋ ಮಾಡ್ತಾ ಇಲ್ಲ, ಸ್ಕಿಪ್ ಮಾಡ್ತಾ ಇದ್ದೀರಾ. ಯಾವಾಗ ನಮ್ಗೆ ತುಂಬಾ ಚೆನ್ನಾಗಿ ಮೂಡ್ ಇರುತ್ತೆ ಅವಾಗ ಮಾತ್ರ ನಾವು ಸ್ಕಿನ್ ಕೇರ್ ಸ್ಟೆಪ್ಸ್ ಅನ್ನು ಫಾಲೋ ಮಾಡ್ತಾ ಇದ್ದೀವಿ. ಇವತ್ತು ಇಲ್ಲಪ್ಪ ನನ್ಗೆ ಮೂಡ್ ಬರ್ತಾ ಇಲ್ಲ, ನನ್ಗೆ ಬೇಜಾರಾಗ್ತಾ ಇದೆ, ನನ್ಗೆ ಇವತ್ತು ಲೇಜಿ ಫೀಲ್ ಆಗ್ತಾ ಇದೆ ಅಂತ ಸ್ಕಿಪ್ ಮಾಡ್ಬಿಡ್ತೀರ, ಅಥವಾ ಇವತ್ತು ಚಳಿ ಆಗ್ತಾ ಇದೆ ಅಂತ ಸ್ಕಿಪ್ ಮಾಡೋದು. ಸೊ ಈ ತರ ಮಾಡ್ತಾ ಇದ್ರೆ ಫಸ್ಟ್ ಆಫ್ ಆಲ್ ರಿಸಲ್ಟೇ ಬರಲ್ಲ. ಓಕೆ, ಸೊ ಕಂಟಿನ್ಯೂಟಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ನಮ್ಮ ಪ್ರೊಡಕ್ಟ್ಸ್ ಏನಿದೆ, ಸ್ಪೆಷಲಿ ಮೋಸ್ಟ್ ಟೆಸ್ಟೆಡ್ ಪ್ರಾಡಕ್ಟ್ ಇದೆ, ಸರ್ವೆ ಮಾಡುವಂತಹ ಪ್ರಾಡಕ್ಟ್ ಇರೋದು, ರಿಸಲ್ಟ್ ಬರೋದು ಡೆಫಿನೆಟ್ ಆಗಿ ಇದ್ರಲ್ಲಿ ಯೂಸ್ ಮಾಡುವಂತಹ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಏನಪ್ಪಾ ಅಂದ್ರೆ ಫ್ರೀ ಫ್ರಮ್ ಆಲ್ ದ ಕೆಮಿಕಲ್ಸ್ ಅಂಡ್ ಪ್ರಿಸರ್ವೇಟಿವ್ಸ್ ಇದೆ. ಸೊ ಅದಕ್ಕಾಗಿ ನೀವು ರೈಟ್ ವೇ ನಲ್ಲಿ ಪ್ರಾಡಕ್ಟ್ ಅನ್ನು ಯೂಸೇಜ್ ಮಾಡಿದ್ರೆ ಡೆಫಿನೆಟ್ ಆಗಿ ರಿಸಲ್ಟ್ ಸರಿಯಾಗಿ ಬರುತ್ತೆ ನಿಮ್ಗೆ. ಓಕೆ, ಅಂಡ್ ಇದು ಕೆಮಿಕಲ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅಲ್ಲ, ಸೊ ದಟ್ ನಿಮ್ಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಬರುತ್ತೆ. ಬಟ್ ಎಸ್, ಕೆಮಿಕಲ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅನ್ನು ನೀವು ಯೂಸ್ ಮಾಡಿದ್ರೆ ಕೂಡ ಸೊ ಇನ್ನ ಬೇರೆ ರಿಲೇಟೆಡ್ ಇಶ್ಯೂಸ್ ನಿಮ್ಮ ಸ್ಕಿನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂಡ್ ಒನ್ ಆಫ್ ದ ಮೇಜರ್ ರೀಸನ್, ಇನ್ನೊಂದು ರೀಸನ್ ಏನಪ್ಪಾ ಅಂದ್ರೆ ಅಪಾರ್ಟ್ ಫ್ರಮ್ ದಿಸ್ ಪ್ರೊಟೆಕ್ಷನ್, ನಮ್ಮ ಸ್ಕಿನ್ ಅಲ್ಲಿ ನಾವು ಪ್ರೊಟೆಕ್ಷನ್ ಲೇಯರ್ ಅನ್ನು ಕೂಡ ಸರಿಯಾಗಿ ಅಪ್ಲೈ ಮಾಡ್ತಾ ಇಲ್ಲ. ನಾವು ಮನೆಯಲ್ಲಿ ಇದ್ದೀವಿ, ನಮ್ಗೆ ಏನ್ ಪ್ರೊಟೆಕ್ಷನ್ ಬೇಕಾಗಿಲ್ಲ, SPF ಫ್ಯಾಕ್ಟರ್ ಬೇಕಾಗಿಲ್ಲ, ಅಥವಾ ಈ ಚಳಿಗಾಲ ಇದೆ, ಈ ವಿಂಟರ್ ಸೀಸನ್ ಇದೆ, ಓಕೆ, ಸೊ ಮಳೆಗಾಲ ಇದೆ, ಸೊ SPF ಯಾಕೆ ನಾನು ಮನೆಯಿಂದ ಹೊರಗಡೆ ಹೋಗ್ತಾ ಇಲ್ಲ. ಸೊ ಇದೆಲ್ಲ ರೀಸನ್ಸ್ ಇಂದ ಕೂಡ ನಮ್ಮ ಸ್ಕಿನ್ ನಲ್ಲಿ ಪ್ರೊಟೆಕ್ಷನ್ ಇಲ್ದಂಗೆ ಪಿಗ್ಮೆಂಟೇಶನ್ ಸ್ಲೋಲಿ ಡೆವಲಪ್ ಆಗ್ತಾ ಇರೋದು ಸ್ಕಿನ್ ಅಲ್ಲಿ. ಸೊ ಅದಕ್ಕಾಗಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನಾವು ನಮ್ಮ ಸ್ಕಿನ್ ಅನ್ನು ಓವರ್ ಆಲ್ 5 ಸ್ಟೆಪ್ಸ್ ಇಂದ ರೆಗ್ಯುಲರ್ ಆಗಿ ರೆಜಿಮೆಯನ್ನು, ಸ್ಕಿನ್ ಕೇರ್ ರೆಜಿಮೆಯನ್ನು ಫಾಲೋ ಮಾಡೋದು. ಅಂಡ್ ಡು ನಾಟ್ ಫಾರ್ಗೆಟ್, ಲೇಡೀಸ್ ಇರಬಹುದು, ಜೆಂಟ್ಸ್ ಇರಬಹುದು, ಸೊ ಪ್ರೊಟೆಕ್ಷನ್ SPF ನೀವು ಅಪ್ಲೈ ಮಾಡ್ಲೇಬೇಕಾಗಿರುತ್ತೆ. ಪ್ರೊಟೆಕ್ಷನ್ ಇರ್ಬೇಕು ಸ್ಕಿನ್ ಮೇಲೆ. ಸೊ ಇಲ್ಲ ಅಂದ್ರೆ ಸೂರ್ಯದ ಕಿರಣ ಏನಪ್ಪಾ ಅಂದ್ರೆ 365 ಡೇಸ್ ಡೆಫಿನೆಟ್ ಆಗಿ ರಿಫ್ಲೆಕ್ಟ್ ಆಗುತ್ತೆ UV ರೇಸ್. ನಿಮ್ಮ ಚಳಿಗಾಲ ಇರಬಹುದು, ವಿಂಟರ್ ಸೀಸನ್ ಇರಬಹುದು, ಸಮ್ಮರ್ ಸೀಸನ್ ಇರಬಹುದು,
ಓಕೆ. ಅಂಡ್ ಸ್ನೋ ಫಾಲ್ ಕೂಡ ಇದ್ರೆ ಕೂಡ UV ರೇಸ್ ಡೆಫಿನೆಟ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಮನೆಯಲ್ಲಿ ಇದ್ರೆ ಕೂಡ, ಮನೆಯಿಂದ ಹೊರಗಡೆ ಹೋಗ್ತಾ ಇರುವಾಗ ಕೂಡ ಪ್ರೊಟೆಕ್ಷನ್ ಲೇಯರ್ ನಮ್ಮ ಸ್ಕಿನ್ ಮೇಲೆ ಯಾವಾಗ್ಲೂ ಇರ್ಬೇಕು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಸ್ಕಿನ್ ಮೇಲೆ ಯಾವುದೇ ತರಹದ ಬ್ಯಾರಿಯರೇ ಇರಲ್ಲ. ಬ್ಯಾರಿಯರ್ ಇಲ್ದಂಗೆ ಏನಪ್ಪಾ ಆಗುತ್ತೆ ಅಂದ್ರೆ ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ನಮ್ಮ ಸ್ಕಿನ್ ಒಳಗಡೆ ಹೋಗಿ ಸೆಕೆಂಡ್ ಲೇಯರ್ಗೆ ಕಂಪ್ಲೀಟ್ ಆಗಿ ಸ್ಲೋಲಿ ಏನಪ್ಪಾ ಅಂದ್ರೆ ಡ್ಯಾಮೇಜ್ ಮಾಡ್ತಾ ಹೋಗ್ತಾ ಇರುತ್ತೆ. ಡ್ಯಾಮೇಜ್ ಏನ್ ಡ್ಯಾಮೇಜ್ ಮಾಡ್ತಾ ಇರುತ್ತೆ ಸೆಕೆಂಡ್ ಲೇಯರ್ ಅಲ್ಲಿ? ಕೊಲಾಜನ್ ಬ್ರೇಕ್ ಡೌನ್ ಆಗ್ತಾ ಇರುತ್ತೆ. ಅಂಡ್ ಅದೇ ತರಹ ಎಲಾಸ್ಟಿನ್ ಅಂತ ಪ್ರೋಟೀನ್ ಏನಿದೆ, ಸೊ ಇದೆಲ್ಲ ಬ್ರೇಕ್ ಡೌನ್ ಆಗ್ತಾ ಸ್ಲೋಲಿ ಗ್ರಾಜುವಲಿ ಏನಪ್ಪಾ ಅಂದ್ರೆ ನಮ್ಮ ಸ್ಕಿನ್ ನಲ್ಲಿ ಪ್ರಾಬ್ಲಮ್ಸ್ ಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ರೀಸನ್ ಇಂದ ಆಗೋದು. ಸೊ ಹಾಗೇನೆ ನಮ್ಮ ಸ್ಕಿನ್ ನಲ್ಲಿ ಪಿಗ್ಮೆಂಟೇಶನ್ ರಿಲೇಟೆಡ್ ಇಶ್ಯೂಸ್ ಕ್ರಿಯೇಟ್ ಆಗಲ್ಲ. ಅಂಡ್ ಸ್ಪೆಷಲಿ ಮೆಲಾನಿನ್ ಅಂತ ಏನ್ ಪಿಗ್ಮೆಂಟ್ ಇದೆ, ಸೊ ಈ ಪಿಗ್ಮೆಂಟ್ ಕೂಡ ಜಾಸ್ತಿ ಆಗಿ ವಿತೌಟ್ ಪ್ರೊಟೆಕ್ಷನ್, ನಮ್ಮ ಸ್ಕಿನ್ ನಲ್ಲಿ ಪ್ರೊಟೆಕ್ಷನ್ ಇಲ್ದಂಗೆ ಬಿಸಿಲಲ್ಲಿ ನಾವು ಕೆಲಸ ಮಾಡಕ್ ಹೋಗ್ತಾ ಇರ್ತೀವಿ. ಸೊ ಬಿಸಿಲಲ್ಲಿ ನಾವು ಫೇಸ್ ಅನ್ನು ಎಕ್ಸ್ಪೋಸ್ ಮಾಡ್ತಾ ಇರ್ತೀವಿ. ಸೊ ಎನ್ವೈರನ್ಮೆಂಟ್ ಫ್ಯಾಕ್ಟರ್ಸ್ ರೀಸನ್ಸ್ ಇಂದ ಏನಪ್ಪಾ ಅಂದ್ರೆ ನಮ್ಮ ಸ್ಕಿನ್ ನಲ್ಲಿ ಪಿಗ್ಮೆಂಟೇಶನ್, ಮೆಲಾನಿನ್ ಎಲ್ಲ ಡಿಸ್ಟರ್ಬ್ ಆಗಿ ಈ ತರಹ ಪಿಗ್ಮೆಂಟೇಶನ್ ರಿಲೇಟೆಡ್ ಇಶ್ಯೂಸ್ ಕ್ರಿಯೇಟ್ ಆಗೋದು. ಅಂಡ್ ಏಜ್ ರಿಲೇಟೆಡ್ ಸೋ ಮೆನಿ ಫ್ಯಾಕ್ಟರ್ಸ್ ಇದೆ. ಬಟ್ ಮೇನ್ ರೀಸನ್ ಈಸ್ ನಾವು ನಮ್ಮ ಸ್ಕಿನ್ ಮೇಲೆ SPF ಅನ್ನು ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ ರೆಗ್ಯುಲರ್ ಬೇಸಿಸ್ ಮೇಲೆ, ಅಂದ್ರೆ ಪಿಗ್ಮೆಂಟೇಶನ್ ರಿಲೇಟೆಡ್ ಇಶ್ಯೂಸ್ ಬರೋದು ಸೊ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ಸೊ ಯಾರ್ಯಾರಿಗೆ ಪಿಗ್ಮೆಂಟೇಶನ್ ರಿಲೇಟೆಡ್ ಇಶ್ಯೂಸ್ ಇದೆ, ಸೊ ಡೆಫಿನೆಟ್ ಆಗಿ ಟೆನ್ಷನ್ ತಗೋಬೇಡಿ. ಸೊ ನೀವು ರೆಗ್ಯುಲರ್ ನಿಮ್ಮ ರೆಜಿಮೆಯಿಂದ ಅದನ್ನು ಫೇಡ್ ಮಾಡಬಹುದು. ಅಂಡ್ ಗ್ರಾಜುವಲಿ ನಿಮ್ಮ ಎಫರ್ಟ್ಸ್ ಇಂದ ಅದನ್ನು ಕಂಪ್ಲೀಟ್ ಆಗಿ ನೀವು ಡಿಲೀಟ್ ಕೂಡ ಮಾಡಬಹುದು ನಿಮ್ಮ ಫೇಸ್ ಇಂದ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು, ನಾವು ರೆಗ್ಯುಲರ್ ಸ್ಕಿನ್ ಕೇರ್ ರೆಜಿಮೆಯನ್ನು ಕಂಪಲ್ಸರಿಯಾಗಿ ಅಲಾಂಗ್ ವಿತ್ ವೀಕ್ಲಿ ಸ್ಕಿನ್ ಕೇರ್ ರೆಜಿಮೆ ಜೊತೆ, ಇಂಟರ್ನಲ್ ಸಪ್ಲಿಮೆಂಟ್ಸ್ ಜೊತೆ ಪ್ರಾಪರ್ ಆಗಿ ಒಂದು ಟ್ರೀಟ್ಮೆಂಟ್ ತರಹ ಫಾಲೋ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ನಮ್ಗೆ ರಿಸಲ್ಟ್ ಸಿಗುತ್ತೆ. ಸೊ ಬನ್ನಿ ಮಾತಾಡೋಣ ನಮ್ಮ ಪ್ರೋವೈಟ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಬಗ್ಗೆ. ಸೊ ಈ ಪ್ರೋವೈಟ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಅಲ್ಲಿ ಸ್ಪೆಷಲಿ ನಾವು ಯೂಸ್ ಮಾಡಿರೋದು ಒನ್ ವೆರಿ ಅಮೇಸಿಂಗ್ ಟೆಕ್ನಾಲಜಿ, 4-in-1 ರೇಡಿಯನ್ಸ್ ವೈಟನಿಂಗ್ ಕಾಂಪ್ಲೆಕ್ಸ್. 4-in-1 ರೇಡಿಯನ್ಸ್ ವೈಟನಿಂಗ್ ಕಾಂಪ್ಲೆಕ್ಸ್ ಟೆಕ್ನಾಲಜಿಯನ್ನು ನಾವು ಯೂಸ್ ಮಾಡಿರೋದು. ಸೊ ಈ ಟೆಕ್ನಾಲಜಿ ಏನಿದೆ, ಸೊ ಒನ್ ಆಫ್ ದ ಲೇಟೆಸ್ಟ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಸ್ಪೆಷಲಿ ನಮ್ಮ ಸ್ಕಿನ್ ನಲ್ಲಿ ಬ್ರೈಟ್ನೆಸ್ ಅನ್ನು ಎನ್ಹಾನ್ಸ್ ಮಾಡಕ್ಕೆ, ಬ್ರೈಟ್ನೆಸ್ ಅನ್ನು ಇನ್ಕ್ರೀಸ್ ಮಾಡಕ್ಕೆ, ನಮ್ಮ ಸ್ಕಿನ್ ನಲ್ಲಿ ಗ್ಲೋಯಿಂಗ್ ಒಂದ್ ರೇಡಿಯಂಟ್ ಗ್ಲೋ ಅನ್ನು ತಗೊಂಡ್ಬರಕ್ಕೆ ಸೊ ತುಂಬಾನೇ ಒಂದು ಅಮೇಸಿಂಗ್ ನ್ಯೂ ಟೆಕ್ನಾಲಜಿಯನ್ನು ನಾವು ತಗೊಂಡ್ಬಂದಿರೋದು. ಸೊ ತುಂಬಾ ಜನ ಹೇಳಿದೀರಾ ಪಿಗ್ಮೆಂಟೇಶನ್ ರಿಲೇಟೆಡ್ ಇಶ್ಯೂಸ್ ಇದೆ ಅಂತ, ಬಟ್ ಅದಕ್ಕೋಸ್ಕರ ಯಾವ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ? ಸೊ ಕಂಟಿನ್ಯೂಟಿ ಇದೆನಾ, ಅಥವಾ ನಿಮ್ಗೆ ಏನ್ ಅನ್ಸ್ತಾ ಇದೆ? ನಾನು ಇಷ್ಟೆಲ್ಲ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ. SPF ಫ್ಯಾಕ್ಟರ್ ಇರಬಹುದು, ರೀಸನ್ ನಾವು ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ, ಸ್ಕಿನ್ ಮೇಲೆ ಒಂದು ಪ್ರೊಟೆಕ್ಷನ್ ಲೇಯರ್ ನಾವು ಸರಿಯಾಗಿ ಅಪ್ಲೈ ಮಾಡ್ತಾ ಇಲ್ಲ. ಸೊ ಅಕಾರ್ಡಿಂಗ್ ಟು ಯು ನಾನು ಇಷ್ಟೆಲ್ಲ ರೀಸನ್ ಕೊಟ್ಟಿದ್ದೀನಿ. ಸೊ ಏನ್ ಅನ್ಸ್ತಾ ಇದೆ ನಿಮ್ಮ ಸ್ಕಿನ್ ನಲ್ಲಿ ಈ ಪಿಗ್ಮೆಂಟೇಶನ್ ರಿಲೇಟೆಡ್ ಇಶ್ಯೂಸ್ ಯಾವ ರೀಸನ್ ಇಂದ ಬಂದಿರಬಹುದು ಅಂತ ನಿಮ್ಗೆ ಏನ್ ಅನ್ಸ್ತಾ ಇದೆ? ಬಿಕಾಸ್ ನಮ್ಮ ಬಗ್ಗೆ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಯಾವ ರೀಸನ್ ಇಂದ ನಮ್ಮ ಸ್ಕಿನ್ ಈ ತರ ಡ್ಯಾಮೇಜ್ ಆಗಿದೆ ಅಂತ ನೀವು ಹೇಳ್ಬಹುದು, ಮೆನ್ಷನ್ ಮಾಡಿ. ಯಾಕಂದ್ರೆ ಕ್ಲಾರಿಟಿ ಸಿಗುತ್ತೆ. ಸೊ ಯಾವ ರೀಸನ್ ಅಂತ ಅಂಡ್ ಅಕಾರ್ಡಿಂಗ್ಲಿ ನೀವು ಟೇಕ್ ಕೇರ್ ಕೂಡ ಮಾಡ್ಕೋಬಹುದು. ಅಂಡ್ ಎಸ್, ಗೀತಾ ಕುಲಕರ್ಣಿ ಅವರೇ, ಡೆಫಿನೆಟ್ ಆಗಿ ಪ್ರೋವೈಟ್ ಮೆನ್ ಕೂಡ ಯೂಸ್ ಮಾಡಬಹುದು. ಸೊ ನಮ್ಮ ಪ್ರಾಡಕ್ಟ್ಸ್ ಏನಿದೆ ಡೆಫಿನೆಟ್ ಆಗಿ ಏನಪ್ಪಾ ಅಂದ್ರೆ ಯೂನಿಸೆಕ್ಸ್ ತರಹ ಪ್ರಾಡಕ್ಟ್ಸ್ ಇರೋದು. ಸೊ ಫಿಮೇಲ್ಸ್ ಇರಬಹುದು, ಮೇಲ್ಸ್ ಇರಬಹುದು. ಸೊ ಬೋತ್ ದ ಜೆಂಡರ್ಸ್ ಈಸಿಯಾಗಿ ನಮ್ಮ ಪ್ರಾಡಕ್ಟ್ಸ್ ರೇಂಜ್ ಅನ್ನು ಯೂಸ್ ಮಾಡಬಹುದು. ಬಟ್ ಅದಕ್ಕಿಂತ ಮುಂಚೆ ನಾನು ಕೇಳ್ದಂಗೆ, ಸೊ ನಿಮ್ಗೆ ಏನ್ ಅನ್ಸ್ತಾ ಇದೆ? ಸೊ ವಿತೌಟ್ SPF ನೀವು ಹೊರಗಡೆ ಹೋಗಿದ್ದೀರಾ, ವಿತೌಟ್ ಎನಿ ಪ್ರೊಟೆಕ್ಷನ್ ಲೇಯರ್ ನೀವು ಹೊರಗಡೆ ಹೋಗ್ತೀರಾ, ಅಥವಾ ಅಕಾರ್ಡಿಂಗ್ ಟು ಏನಪ್ಪಾ ಅಂದ್ರೆ ಕನ್ವೀನಿಯಂಟ್ ಪ್ರಕಾರ ನೀವು ಈ ತರಹ ಕಾನ್ಸೆಪ್ಟ್ ಅನ್ನು, ಸ್ಕಿನ್ ಕೇರ್ ರೆಜಿಮೆಯನ್ನು ಫಾಲೋ ಮಾಡ್ತಾ ಇದ್ದೀರಾ, ಅಥವಾ ಜೆನ್ಯೂನ್ ಆಗಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ? ಇನ್ ದಟ್ ಕೇಸ್ ಓಕೆ, ಸೊ ಬೇರೆ ಯಾವ ತರಹ ನಿಮ್ಮ ಸ್ಕಿನ್ ನಲ್ಲಿ ಯಾವ ರೀಸನ್ ಇಂದ ನಿಮ್ಮ ಸ್ಕಿನ್ ಈ ತರ ಡ್ಯಾಮೇಜ್ ಆಗಿಬಹುದು, ಅಥವಾ ಪಿಗ್ಮೆಂಟೇಶನ್ ರಿಲೇಟೆಡ್ ಇವತ್ತು ಬಂದಿರೋದು ಯಾವ ರೀಸನ್ಸ್ ಅಂತ ನೀವು ಮೆನ್ಷನ್ ಮಾಡಿ. ಸೊ ದಟ್ ನನ್ಗೆ ಕೂಡ ಈಸಿ ಆಗುತ್ತೆ ನಿಮ್ಗೆ ಪ್ರಾಪರ್ ಆಗಿ ಒಂದು ಸೊಲ್ಯೂಷನ್ ಅನ್ನು ಪ್ರೊವೈಡ್ ಮಾಡಕ್ಕೆ. ರೈಟ್? ಸೊ ಮೀನ್ ವೈಲ್ ನಾವು ಮಾತಾಡೋಣ, ನಿಮ್ಮ ಆನ್ಸರ್ಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಸೊ ಎಸ್, ಈ ನ್ಯೂ ಟೆಕ್ನಾಲಜಿಯನ್ನು ನಾವು ಯೂಸ್ ಮಾಡ್ತಾ ಈ ಕಾನ್ಸೆಪ್ಟ್ ಮೇಲೆ
ವರ್ಕ್ ಮಾಡ್ತಾ ನಮ್ಮ ಪ್ರೊವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಅನ್ನು ತಗೊಂಡ್ ಬಂದಿರೋದು. ಸೊ ಇದ್ರಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ಯಾವ ತರಹಪ್ಪ ಇದೆ, ಸೊ ಕಂಪ್ಲೀಟ್ ಆಗಿ ನ್ಯಾಚುರಲ್ ತರಹ ಇದೆ, ಯಾವುದೇ ತರಹದ ಕೆಮಿಕಲ್ ಇಲ್ಲ ಇದ್ರಲ್ಲಿ ಅಂತ ನಾನು ಮೆನ್ಷನ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಏನಪ್ಪ ಇಂಗ್ರೀಡಿಯೆಂಟ್ಸ್ ಇದೆ, ಸೊ ಯಾವ ತರಹ ಈ ಟೆಕ್ನಾಲಜಿ ವರ್ಕ್ ಮಾಡುತ್ತೆ ಅಂತ ನಾವು ನೋಡೋಣ. ಸೊ ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿ ಮಲ್ಬರಿ ಎಕ್ಸ್ಟ್ರಾಕ್ಟ್ಸ್ ಇದೆ, ಶಿಯಾ ಬಟರ್ ಇದೆ, ಸೊ ಅವಕಾಡೋ ಎಕ್ಸ್ಟ್ರಾಕ್ಟ್ಸ್ ಇದೆ, ವೈಟಮಿನ್ ಇ, ನಿಯಾಸಿನಮೈಡ್ ಅಂಡ್ ಹೈಯಾಲುರಾನಿಕ್ ಆಸಿಡ್. ಸೊ ಇದು ಕಾಂಬಿನೇಷನ್ ಆಫ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳೋದು. ಸೊ ಸ್ಪೆಷಲಿ ಡೀಪ್ಲಿ ನಮ್ಮ ಸ್ಕಿನ್ ಅನ್ನು ನರಿಶ್ ಮಾಡ್ತಾ ನಮ್ಮ ಸ್ಕಿನ್ ಅನ್ನು ಇದು ಟೇಕ್ ಕೇರ್ ಮಾಡ್ಕೊಳ್ಳುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಏನ್ ಬ್ರೈಟ್ನೆಸ್ ನಮ್ಮ ಸ್ಕಿನ್ ಅಲ್ಲಿ ಇತ್ತು, ಸೊ ಇವತ್ತು ಏನ್ ಕಳ್ದ್ ಹೋಗಿದೆ, ಸೊ ಆ ಬ್ರೈಟ್ನೆಸ್ ಅನ್ನು ಕೂಡ ಎನ್ಹಾನ್ಸ್ ಮಾಡಕ್ಕೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಅಂಡ್ ಓವರ್ ಆಲ್ ಈ ನ್ಯೂ ಟೆಕ್ನಾಲಜಿ ಅಂತ ನಾವು ಹೇಳ್ತಾ ಇರೋದು 4-in-1 ರೇಡಿಯನ್ಸ್ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಅಂತ. ಸೊ ಸ್ಪೆಷಲಿ ಫಾರ್ಮುಲೇಟ್ ಆಗಿರೋದು ಇಟಾಲಿಯಲ್ಲಿ. ಸೊ ಇಂಟರ್ನ್ಯಾಷನಲ್ ಅಗೇನ್ ಬೇಸ್ ಪ್ರಾಡಕ್ಟ್ಸ್ ಇದೆ, ಮೋದಿ ಕೇರ್ ಮುಖಾಂತರ ನಾವು ವೆಲ್ ರಿಸರ್ಚ್ ಮಾಡಿ ಸರ್ವೆ ಮೂಲಕ ನಿಮ್ಮ ಮುಂದೆ ತಗೊಂಡ್ ಬಂದಿರೋದು. ಸೊ ಡೆಫಿನೆಟ್ ಆಗಿ ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನು ಕೂಡ ಇದು ಪ್ರೊವೈಡ್ ಮಾಡುತ್ತೆ. ಓಕೆ, ಸೊ ಪಿಗ್ಮೆಂಟೇಶನ್, ಓಕೆ, ಸೊ ವಿಜಯ್ ಕುಮಾರ್ ಅವರು ಬರ್ದಿದ್ದೀರಾ. ಅಂಡ್ ವೈಟನಿಂಗ್ ಕ್ರೀಮ್ ಯೂಸ್ ಮಾಡ್ತಾ ಇದಾರೆ, ಕಡಿಮೆ ಆಗ್ತಾ. ಓಕೆ, ಸೊ ಇವಾಗ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಓಕೆ, ಸೊ ಓಕೆ ವಿಜಯ್ ಕುಮಾರ್ ಅವರೇ ಧನ್ಯವಾದ. ಡೆಫಿನೆಟ್ ಆಗಿ ಸೊ ಇವತ್ತಿನ ಸೆಷನ್ ನಿಮ್ಗೆ ಯೂಸ್ಫುಲ್ ಆಗಿ ಅನ್ಸುತ್ತೆ. ಸೊ ಇವತ್ತು ನೀವು ಕೆಲವೊಂದು ಪ್ರಾಡಕ್ಟ್ಸ್ ರೇಂಜ್ ಅನ್ನು ಸಜೆಸ್ಟ್ ಮಾಡಬಹುದು. ಬಟ್ ಏನಪ್ಪಾ ನಾನ್ ಕೇಳಿದಪ್ಪ ಅಂದ್ರೆ ಯಾವ ರೀಸನ್ ಇಂದ ನಿಮ್ಗೆ ಅನ್ಸ್ತಾ ಇದೆ ಈ ಪ್ರಾಬ್ಲಮ್ ಬಂದಿರಬಹುದು ಅಂತ. ಕರೆಕ್ಟ್ ಅಲ್ವಾ? ಯಾವ ರೀಸನ್ ಇಂದ ಅಂತ. ಸೊ ಓಕೆ, ಸೊ ಅಕಾರ್ಡಿಂಗ್ ಟು ದ ಸ್ಕಿನ್ ಟೈಪ್. ಓಕೆ, ಸೊ ಅಕಾರ್ಡಿಂಗ್ ಟು ದ ಸ್ಕಿನ್ ಟೈಪ್ ಪ್ರಾಡಕ್ಟ್ಸ್ ಕಾಂಬಿನೇಷನ್ ಕೂಡ ಡೆಫಿನೆಟ್ ಆಗಿ ಇವತ್ತಿನ ಸೆಷನ್ ಇಂದ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಂಡ್ ವರೆಗೆ ಇವತ್ತಿನ ಸೆಷನ್ ಅಟೆಂಡ್ ಮಾಡಿ. ಅಕಾರ್ಡಿಂಗ್ ಟು ದ ಸ್ಕಿನ್ ಟೈಪ್ ಯಾವ ಪ್ರಾಡಕ್ಟ್ಸ್ ರೇಂಜ್ ಯಾವ ಪ್ರಾಡಕ್ಟ್ ಜೊತೆ ನೀವು ಕಂಬೈನ್ಡ್ ಆಗಿ ಯೂಸ್ ಮಾಡಬಹುದಂತ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇವಾಗ ಇಂಗ್ರೀಡಿಯೆಂಟ್ ಸ್ಟೋರಿ ಗೊತ್ತಾಗಿದೆ. ಸೊ ಈ ನ್ಯೂ ಟೆಕ್ನಾಲಜಿ, ಸೊ 4-in-1 4 ಸ್ಟೆಪ್ಸ್ ಏನಪ್ಪಾ, ಯಾವ ತರ ಇದು 4-in-1 ಅಂತ ನಾವು ಹೇಳ್ತಾ ಇರೋದಂತ ಬನ್ನಿ ನೋಡೋಣ ಒನ್ ಬೈ ಒನ್. ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇಂದ, ಇಂಗ್ರೀಡಿಯೆಂಟ್ಸ್ ನಾವು ನೋಡಿದ್ವಿ ಯಾವ ತರ ಇಂಗ್ರೀಡಿಯೆಂಟ್ಸ್ ಅಂತ. ಈ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇಂದ ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನಪ್ಪಾ ಅಂದ್ರೆ ಆಸ್ ಸೂನ್ ಆಸ್ ನೀವು ನಿಮ್ಮ ಫೇಸ್ ಮೇಲೆ ಈ ಪ್ರಾಡಕ್ಟ್ ಅನ್ನು, ಈ ಕ್ರೀಮ್ ಅನ್ನು, ಈ ಸೆರಮ್ ಅನ್ನು ನೀವು ಅಪ್ಲೈ ಮಾಡಿದಾಗ ಕ್ವಿಕ್ ಆಗಿ ಅಬ್ಸಾರ್ಬ್ ಆಗುತ್ತೆ. ಸೊ ಕ್ವಿಕ್ ಆಗಿ ಅಬ್ಸಾರ್ಬ್ ಆಗಿದ ತಕ್ಷಣ ಏನಪ್ಪಾ ಅಂದ್ರೆ ಯಾವುದೇ ತರಹದ ಹೊರಗಡೆಯಿಂದ ಇರುವಂತಹ ಟಾಕ್ಸಿನ್ಸ್ ಅಷ್ಟು ಇಫೆಕ್ಟ್ ನಮ್ಮ ಸ್ಕಿನ್ ಒಳಗಡೆ ಆಗಲ್ಲ. ಸೊ ಕ್ವಿಕ್ ಆಗಿ ಅಬ್ಸಾರ್ಬ್ ಆಗಿದ ತಕ್ಷಣ ಕ್ವಿಕ್ ಆಗಿ ಕೆಲಸವನ್ನು ಕೂಡ ಇದು ಸ್ಟಾರ್ಟ್ ಮಾಡಕ್ಕೆ ಈಸಿ ಪ್ರಾಸೆಸ್ ಆಗುತ್ತೆ. ಸೊ ಅದೇ ತರಹ ಸೆಕೆಂಡ್ ಸ್ಟೆಪ್ ಹೇಳುತ್ತೆ, ಸೊ ಟಾರ್ಗೆಟ್ಸ್ ಮೆಲಾನಿನ್ ಅಟ್ ದ ಅರ್ಲಿ ಸ್ಟೇಜ್. ಸ್ಕಿನ್ ಅಲ್ಲಿ ಡೆವಲಪ್ ಆಗ್ತಾ ಇರುವಂತಹ ಮೆಲಾನಿನ್ ಅರ್ಲಿ ಸ್ಟೇಜ್ ಅಲ್ಲಿ ಇರುವಾಗ ಸೊ ಅವಾಗ್ಲೇನೆ ಇದು ಟಾರ್ಗೆಟ್ ಮಾಡುತ್ತೆ ಮೆಲಾನಿನ್ ಮೇಲೆ. ಅಂಡ್ ಅಲ್ಲೇ ಮೆಲಾನಿನ್ ಪ್ರೊಡಕ್ಷನ್ ಅನ್ನು ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡುತ್ತೆ ನಮ್ಮ ಈ ಪ್ರಾಡಕ್ಟ್ಸ್. ಸೊ ಹಾಗಾಗಿ ಸ್ಪೆಷಲಿ ಮೆಲಾನಿನ್ ಇಂದಾನೆ, ಮೆಲಾನಿನ್ ಅಂತ ಒಂದು ಪಿಗ್ಮೆಂಟ್ ಅಂತ ಹೇಳೋದು ಎಲ್ಲರದ್ದು ಸ್ಕಿನ್ ಅಲ್ಲಿ ಇರುತ್ತೆ. ಕೆಲವೊಬ್ರು ಸ್ಕಿನ್ ಅಲ್ಲಿ ಜಾಸ್ತಿ ಇರುತ್ತೆ, ಯಾರ್ಯಾರ ಸ್ಕಿನ್ ಅಲ್ಲಿ ಜಾಸ್ತಿ ಮೆಲಾನಿನ್ ಇರುತ್ತೆ ಅವ್ರ ಸ್ಕಿನ್ ಡಾರ್ಕರ್ ಸೈಡ್ ಇರುತ್ತೆ. ಅಂಡ್ ಯಾರ್ಯಾರ ಸ್ಕಿನ್ ನಲ್ಲಿ ಮೆಲಾನಿನ್ ಕಡಿಮೆ ಇರುತ್ತೆ ಸ್ವಲ್ಪ ಬ್ರೈಟರ್ ಸೈಡ್ ಇರುತ್ತೆ. ಸೊ ಬೇಸಿಕಲಿ ನಮ್ಮ ಇಂಡಿಯನ್ ಸ್ಕಿನ್ ಅಲ್ಲಿ ಮೆಲಾನಿನ್ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಮೆಲಾನಿನ್ ಅನ್ನು ಕಂಟ್ರೋಲ್ ಮಾಡುವಂತಹ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತಾ ನಾವು ಈ ಪ್ರಾಡಕ್ಟ್ ರೇಂಜ್ ಅನ್ನು ತಗೊಂಡ್ ಬಂದಿರೋದು. ಸೊ ಬಟ್ ಕಂಟಿನ್ಯೂಟಿ ಅಂಡ್ ಎಫರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗೇನೆ ನಮ್ಮ ಸ್ಕಿನ್ ಚೇಂಜ್ ಆಗಲ್ಲ, ರೈಟ್? ಸೊ ಕಂಟಿನ್ಯೂಟಿ ಅಂಡ್ ನರಿಶ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಎಫರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನಮ್ಮ ಸ್ಕಿನ್ ಚೇಂಜ್ ಆಗ್ಬೇಕಂದ್ರೆ. ಸೊ ಅದಕ್ಕಾಗಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇಂದ, ಈ ಪರ್ಟಿಕ್ಯುಲರ್ ಮೆಥಡಾಲಜಿ ಇಂದ, ನ್ಯೂ ಟೆಕ್ನಾಲಜಿ ಏನಪ್ಪಾ ಮಾಡುತ್ತೆ ಅಂದ್ರೆ ಮೆಲಾನಿನ್ ಏನ್ ಪ್ರೊಡ್ಯೂಸಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ ಸೊ ಅವಾಗಾನೇ ಈ ಮೆಲಾನಿನ್ ಸೆಲ್ಸ್ ಮೇಲೆನೆ ವರ್ಕ್ ಮಾಡ್ತಾ, ಅರ್ಲಿ ಸ್ಟೇಜ್ ಅಲ್ಲೇ ವರ್ಕ್ ಮಾಡ್ತಾ ಸೊ ಮೆಲಾನಿನ್ ಅನ್ನು ಕಡಿಮೆ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ ಈ ಪ್ರಾಡಕ್ಟ್ ರೇಂಜ್ ಕಂಟಿನ್ಯೂಸ್ ಯೂಸೇಜ್ ಇಂದ. ಸೊ ಅದೇ ತರ ಮೂರನೇ ಸ್ಟೆಪ್ ಹೇಳುತ್ತೆ ಏನಪ್ಪಾ ಅಂದ್ರೆ ಆಲ್ರೆಡಿ ಸ್ಕಿನ್ ಅಲ್ಲಿ ಏನಪ್ಪಾ ಅಂದ್ರೆ ಪಿಗ್ಮೆಂಟೇಶನ್ ಇದೆ ಅಂಡ್ ಆಲ್ರೆಡಿ ತುಂಬಾ ಜಾಸ್ತಿ ಆಗ್ತಾ ಇದೆ ಪಿಗ್ಮೆಂಟೇಶನ್. ಯಾಕಪ್ಪಾ ಅಂದ್ರೆ ತುಂಬಾ ಜಾಸ್ತಿ ಮೆಲಾನಿನ್ ಅಲ್ಲಿ ಡೆವಲಪ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಸೊ ಇದನ್ನು ಕೂಡ ಕಂಟ್ರೋಲ್ ಮಾಡಕ್ಕೆ ಅಂಡ್ ಅಟ್ ದ ಸೇಮ್ ಟೈಮ್ ಮೆಲಾನಿನ್ ಕಂಟ್ರೋಲ್ ಆಗ್ತಾ ಇರುವಾಗ ಸೊ ಬ್ರೈಟ್ನೆಸ್ ಇನ್ಕ್ರೀಸ್ ಆಗುತ್ತೆ. ಮೆಲಾನಿನೇ ಕಂಟ್ರೋಲ್ ಆಗಿಲ್ಲ ಅಂದ್ರೆ ನಾವು ಬ್ರೈಟ್ನೆಸ್ ನಾವು ಫೇರ್ ಆಗ್ಬೇಕಂದ್ರೆ ಯಾವ ತರ ಆಗುತ್ತೆ? ಸೊ ದ ಟೆಕ್ನಾಲಜಿ ಸೇಸ್ ಏನಪ್ಪಾ ಅಂದ್ರೆ ಮೆಲಾನಿನ್ ಕಡಿಮೆ ಆಗ್ತಾ ಕಂಟ್ರೋಲ್ ಆಗ್ತಾ ದೆನ್ ಆಟೋಮೆಟಿಕಲಿ ಬ್ರೈಟ್ನೆಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ 4ನೇ ಸ್ಟೆಪ್ ಅಲ್ಲಿ
ನಮ್ಮ ಸ್ಕಿನ್ ಅನ್ನೋದು ಫರ್ಮ್ ಮಾಡುತ್ತೆ ಅಂಡ್ ಫ್ಲಾಲೆಸ್ ರೇಡಿಯನ್ಸ್ ಗ್ಲೋ ಅನ್ನು ನಮ್ಮ ಸ್ಕಿನ್ ಅಲ್ಲಿ ಕೂಡ ಪ್ರೊವೈಡ್ ಮಾಡುತ್ತೆ. ಸೊ ನಾಟ್ ಓನ್ಲಿ ಬ್ರೈಟ್ನೆಸ್ ಇನ್ಕ್ರೀಸ್ ಆಗ್ತಾ ಇದೆ, ಮೆಲಾನಿನ್ ಕಂಟ್ರೋಲ್ ಆಗ್ತಾ ಇದೆ, ಮೆಲಾನಿನ್ ಮೇಲೆ ಟಾರ್ಗೆಟ್ ಮಾಡ್ತಾ ಅರ್ಲಿ ಸ್ಟೇಜ್ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದೆ, ಕ್ವಿಕ್ ಆಗಿ ಅಬ್ಸಾರ್ಬ್ ಆಗ್ತಾ ಇದೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಏನಪ್ಪಾ ಅಂದ್ರೆ ನಮ್ಮ ಸ್ಕಿನ್ ಅನ್ನು ಕೂಡ ಫರ್ಮ್ ಮಾಡ್ತಾ ಇರುತ್ತೆ. ಸೊ ಯಾವ ತರ ನಮ್ಮ ಸ್ಕಿನ್ ಫಾರ್ಮ್ ಆಗುತ್ತೆ? ಸೊ ಕಂಪ್ಲೀಟ್ ಆಗಿ ಹೈಡ್ರೇಷನ್ ಸಿಗ್ತಾ ಇರುವಾಗ, ನ್ಯಾಚುರಲ್ ಆಗಿ ಮಾಯಿಶ್ಚರೈಸೇಷನ್ ಸಿಗ್ತಾ ಇರುವಾಗ, ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಕೊಲಾಜನ್ ಅಂಡ್ ಎಲಾಸ್ಟಿನ್ ಸೆಲ್ಸ್ ತುಂಬಾ ಚೆನ್ನಾಗಿದ್ದಾಗ, ಫರ್ಮ್ ಇದ್ದಾಗ, ಅಂಡ್ ಓವರ್ ಆಲ್ ಆಗಿ ನಮ್ಮ ಸ್ಕಿನ್ ಕೂಡ ಫರ್ಮ್ ಆಗ್ತಾ ಬರುತ್ತೆ. ಕರೆಕ್ಟ್ ಅಲ್ವಾ? ಅಂಡ್ ವಿಜಯ್ ಕುಮಾರ್ ಅವರು ಬರ್ದಿದ್ದೀರಾ, ಸೊ ಬಿಸಿಲಿನಲ್ಲಿ ಹೊರಗಡೆ ಹೋದ್ರೆ ಜಾಸ್ತಿ ಆಗುತ್ತೆ ಅಂತ. ಓಕೆ, ಸೊ ಮತ್ತೆ ಇವಾಗ ವೈಟ್ನಿಂಗ್ ಕ್ರೀಮ್ ಮೂವ್ಮೆಂಟ್. ಓಕೆ, ಸೊ ಪ್ರಾಡಕ್ಟ್ಸ್ ಕಾಂಬಿನೇಷನ್ ಯೂಸ್ ಮಾಡ್ತಾ ಇದ್ದೀರಾ. ಬಟ್ ಎಸ್, ಏನಪ್ಪಾ ಅಂದ್ರೆ ಅಗೇನ್ ಯಾವ ಏಜ್ ಗ್ರೂಪ್ ಅಲ್ಲಿ, ಸೊ ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇದ್ದೀರಾ ಏನಪ್ಪಾ ಅಂದ್ರೆ, ಸೊ ಬೇಸಿಕ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ ಅಂಡ್ ಅಗೇನ್ ಪ್ರೀಮಿಯಂ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ. ಸ್ಪೆಷಲಿ ನಮ್ಮ ಸ್ಕಿನ್ ಮೇಲೆ ಇರುವಂತಹ ಪ್ರಾಬ್ಲಮೆಟಿಕ್ ಸ್ಕಿನ್ ಪ್ರಾಬ್ಲಮ್ಸ್ ಅಂತ ಹೇಳಿದಾಗ ಪಿಂಪಲ್ಸ್ ರಿಲೇಟೆಡ್ ಇಶ್ಯೂಸ್ ಬೇರೆ ಆಗುತ್ತೆ, ಅಂಡ್ ಪಿಗ್ಮೆಂಟೇಶನ್ ರಿಲೇಟೆಡ್ ಇಶ್ಯೂಸ್ ಬೇರೆ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಏಜ್ ರಿಲೇಟೆಡ್ ಇಶ್ಯೂಸ್, ರಿಂಕಲ್ಸ್ ಇಶ್ಯೂಸ್ ಬೇರೆ ಆಗುತ್ತೆ. ಸೊ ಡಿಫ್ರೆಂಟ್ ಇಶ್ಯೂಸ್ ಮೇಲೆ ಡಿಫ್ರೆಂಟ್ ತರಹದ ಪ್ರಾಡಕ್ಟ್ ಕಾಂಬಿನೇಷನ್ ನಾವು ಯೂಸ್ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದೇ ತರ ಸ್ಪೆಷಲಿ ಯಾರ್ಯಾರಿಗೆ ಪಿಗ್ಮೆಂಟೇಶನ್ ರಿಲೇಟೆಡ್ ಇಶ್ಯೂಸ್ ಇದೆ, ಸೊ ಅವ್ರಿಗೋಸ್ಕರ ಸ್ಪೆಷಲಿ ಇವತ್ತಿನ ಟ್ರೈನಿಂಗ್ ಅಲ್ಲಿ ಮಾತಾಡ್ತಾ ಇರುವಂತಹ ಪ್ರಾಡಕ್ಟ್ ರೇಂಜ್ ಸಪೋರ್ಟಿವ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಅಂಡ್ ಎಸ್, ಬೇರೆ ತರಹದ ಇಶ್ಯೂಸ್ ಲೈಕ್ ಪಿಂಪಲ್ ರಿಲೇಟೆಡ್ ಇಶ್ಯೂಸ್ ಅಲ್ಲಿ ಡಿಫ್ರೆಂಟ್ ಕಾಂಬಿನೇಷನ್ಸ್ ಪ್ರಾಡಕ್ಟ್ಸ್ ನಾವು ಡೆಫಿನೆಟ್ ಆಗಿ ಯೂಸ್ ಮಾಡಬಹುದು. ರೈಟ್ ಫುಟ್ ಆಫ್ ದ ಅರ್ತ್ ಇರಬಹುದು, ಶ್ಲೋಕ ರೇಂಜ್ ಇರಬಹುದು, ಸೊ ಈ ತರ. ಬಟ್ ಸ್ಪೆಸಿಫಿಕಲಿ ನಮ್ಮ ಪಿಗ್ಮೆಂಟೇಶನ್ ರಿಲೇಟೆಡ್ ಇಶ್ಯೂಸ್ ಗೋಸ್ಕರ ಈ ಪ್ರಾಡಕ್ಟ್ ರೇಂಜ್ ಅನ್ನು ನೀವು ಯೂಸ್ ಮಾಡಿದ್ರೆ, ಯಾಕಪ್ಪ ಅಂದ್ರೆ ಇಲ್ಲಿ ನ್ಯೂ ಟೆಕ್ನಾಲಜಿ ಸ್ಪೆಷಲಿ ಮೆಲಾನಿನ್ ಮೇಲೆ ವರ್ಕ್ ಮಾಡ್ತಾ ಇದೆ. ಸೊ ಮೆಲಾನಿನ್ ಮೇಲೆ ವರ್ಕ್ ಮಾಡ್ತಾ ಇರುವಂತಹ ಟೆಕ್ನಾಲಜಿ ಇದೆ. ಸೊ ಇದು ಡೆಫಿನೆಟ್ ಆಗಿ ನಿಮ್ಮ ಸ್ಕಿನ್ ನಲ್ಲಿ ಡೆವಲಪ್ ಆಗ್ತಾ ಇರುವಂತಹ ಪಿಗ್ಮೆಂಟೇಶನ್ ಅನ್ನು ಕಂಟ್ರೋಲ್ ಮಾಡ್ತಾ ಬ್ರೈಟ್ನೆಸ್ ಅನ್ನು, ಕ್ಲಾರಿಟಿಯನ್ನು ತಗೊಂಬರಕ್ಕೆ ಸಪೋರ್ಟ್ ಮಾಡುತ್ತೆ. ಓಕೆ, ಸೊ ಅದಕ್ಕಾಗಿ ವಿಜಯ್ ಕುಮಾರ್ ಅವರೇ, ಸೊ ನೀವು ಡೆಫಿನೆಟ್ ಆಗಿ ಸೊ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಸೊ ಈ ರೇಂಜ್ ಅನ್ನು ನೀವು ಅವ್ರಿಗೆ ಸಜೆಸ್ಟ್ ಮಾಡಬಹುದು. ಯಾವ ತರಹ ಅಂತ ನಾನು ಹೇಳಿಕೊಟ್ಟಿರ್ತೀನಿ. ಸೊ ಎಸ್, ಬ್ಯಾಕ್ ಟು ದ ಟ್ರೈನಿಂಗ್. ನಮ್ಮ ಇಂಗ್ರೀಡಿಯೆಂಟ್ಸ್: ಶಿಯಾ ಬಟರ್, ಮಲ್ಬರಿ ಎಕ್ಸ್ಟ್ರಾಕ್ಟ್ಸ್, ವೈಟಮಿನ್ E6 ಮೇಜರ್ ಇಂಗ್ರೀಡಿಯೆಂಟ್ಸ್, ಅವಕಾಡೋ, ನಯಾಸಿನಮೈಡ್ ಅಂಡ್ ಹಯಾಲುರಾನಿಕ್ ಆಸಿಡ್. ಸೊ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಮೇಲೆ ನಾವು ಫೋಕಸ್ ಮಾಡ್ತಾ ಇದೀವಿ. ಸೊ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ ತಕ್ಷಣ ಸ್ಪೆಸಿಫಿಕಲಿ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಹಯಾಲುರಾನಿಕ್ ಆಸಿಡ್, ಟಿವಿ ನಲ್ಲಿ ಕೂಡ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇದೆ, ಹಯಾಲುರಾನಿಕ್ ಆಸಿಡ್ ಮೇಲೆ ಫೋಕಸ್ ಮಾಡ್ತಾ, ಇಂಗ್ರೀಡಿಯೆಂಟ್ಸ್ ಮೇಲೆ ಫೋಕಸ್ ಮಾಡ್ತಾ. ಸೊ ಅದೇ ತರ ನಾಟ್ ಓನ್ಲಿ ಹಯಾಲುರಾನಿಕ್ ಆಸಿಡ್, ರೀಸೆಂಟ್ ಆಗಿ ಕೆಲವೊಂದು ಟಿವಿ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ನಯಾಸಿನಮೈಡ್ ಕೂಡ ಫೋಕಸ್ ಮಾಡ್ತಾ ತೋರಿಸ್ತಾ ಇದ್ದಾರೆ ಪ್ರಾಡಕ್ಟ್ಸ್ ಗಳು. ಸೊ ಅಂದ್ರೆ ಇದು ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಇಂಗ್ರೀಡಿಯೆಂಟ್ಸ್ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ರಿಸಲ್ಟ್. ಸೊ ಇದು ಸ್ಪೆಷಲಿ ನಯಾಸಿನಮೈಡ್ ಏನಿದೆ, ನಮ್ಮ ಸ್ಕಿನ್ ನಲ್ಲಿ ಡೆವಲಪ್ ಆಗ್ತಾ ಇರುವಂತಹ ಪಿಗ್ಮೆಂಟೇಶನ್ ಅನ್ನು ಕಂಟ್ರೋಲ್ ಮಾಡಕ್ಕೆ ಸಹಾಯಕಾರಿ ಇರುತ್ತೆ ನಯಾಸಿನಮೈಡ್. ಅಂಡ್ ಹಯಾಲುರಾನಿಕ್ ಆಸಿಡ್ ಏನ್ ಮಾಡುತ್ತೆ, ನಮ್ಮ ಸ್ಕಿನ್ ನಲ್ಲಿ ಹೈಡ್ರೇಷನ್ ಅನ್ನು, ಮಾಯಿಶ್ಚರೈಸೇಷನ್ ಅನ್ನು ಇನ್ಕ್ರೀಸ್ ಮಾಡಕ್ಕೆ ತುಂಬಾನೇ ಸಪೋರ್ಟ್ ಮಾಡುತ್ತೆ. ನೀವು ನೆನ್ಪಿಟ್ಕೋಬೇಕಾಗಿರೋದು ಆಕ್ಚುಲಿ ನಮ್ಮ ಸ್ಕಿನ್ಗೆ ಏನೇನಪ್ಪ ಬೇಕಾಗಿರೋದು, ಏನ್ ಬೇಕಾಗಿರೋದು ರೆಗ್ಯುಲರ್ ಬೇಸಿಸ್ ಮೇಲೆ. ಸೊ ಒಂದ್ ಮಾಯಿಶ್ಚರೈಸೇಷನ್, ಕಂಪ್ಲೀಟ್ ಆಗಿ ಹೈಡ್ರೇಟೆಡ್ ಇರ್ಬೇಕು ನಮ್ಮ ಸ್ಕಿನ್. ಸೊ ಅದಕ್ಕೋಸ್ಕರ ಹಯಾಲುರಾನಿಕ್ ರಿಚ್ ಪ್ರಾಡಕ್ಟ್ಸ್ ಅನ್ನು ನಾವು ಯೂಸ್ ಮಾಡ್ಬೇಕಾಗಿರುತ್ತೆ. ಅದೇ ತರಹ ಏನಪ್ಪಾ ಅಂದ್ರೆ ಕೊಲಾಜನ್ ಇಂದ ನಮ್ಮ ಸ್ಕಿನ್ ನಲ್ಲಿ ಫರ್ಮ್ನೆಸ್ ಇರುತ್ತೆ ಅಂಡ್ ಅಟ್ ದ ಸೇಮ್ ಟೈಮ್ ಆಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ಕೂಡ ನಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಇರ್ಬೇಕಾಗಿರುತ್ತೆ. ರೈಟ್? ಸೊ ಆಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ಇದ್ರೆ, ಸೊ ಹೊರಗಡೆಯಿಂದ ಪಲ್ಯೂಟೆಂಟ್ಸ್, ಡಸ್ಟ್ ಪಾರ್ಟಿಕಲ್ಸ್, ಯಾವುದೇ ತರಹದ ಮೈಕ್ರೋಬ್ಸ್ ಇದ್ರೆ ಕೂಡ ನಮ್ಮ ಸ್ಕಿನ್ ಫೈಟ್ ಮಾಡ್ತಾ ಅದನ್ನು ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಸ್ಕಿನ್ ನಲ್ಲಿ ಡ್ಯಾಮೇಜಸ್ ಇರಲ್ಲ. ಸೊ ಇದು 3 ಥಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ ನಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ. ಕರೆಕ್ಟ್ ಅಲ್ವಾ? ಸೊ ಪ್ರಿಯಾ ಅವರು ಹೇಳ್ತಾ ಇದ್ದೀರಾ ಇರ್ರೆಗ್ಯುಲರ್ CTTMP. ಸೊ ಕರೆಕ್ಟ್ ಅಲ್ವಾ? ಸೊ ಒನ್ ಆಫ್ ದ ರೀಸನ್ ನಾನು ಹೇಳಿದ್ದೆ, ಸೊ ಇರ್ರೆಗ್ಯುಲರ್ CTTMP ಪ್ರೊಸೀಜರ್ ಇಂದ ಕೂಡ ನಮ್ಮ ಸ್ಕಿನ್ ನಲ್ಲಿ ಡ್ಯಾಮೇಜಸ್ ಆಗಕ್ಕೆ ನಾವು ಚಾನ್ಸ್ ಕೊಡ್ತಾ ಇರೋದು ಅಂತ. ಅಂಡ್ ಅದೇ ತರಹ ಸ್ಕಿನ್ ಪ್ರಾಬ್ಲಮ್. ಓಕೆ, ಸೊ ಕಂಪ್ಲೀಟ್ ಆಗಿ ನೀವು ಮಾಯಿಶ್ಚರೈಸೇಷನ್ ಸ್ಟೆಪ್ ಫಾಲೋ ಮಾಡ್ತಾ ಇಲ್ಲ. ಅಂಡ್ ಕೆಲವೊಬ್ರು ಏನಪ್ಪಾ ಮಾಡ್ತಾರೆ ಅಂದ್ರೆ, ನನ್ನ ಆಯಿಲಿ ಸ್ಕಿನ್ ಇದೆ ಅಂತ, ಸೊ ಒಬ್ಬೊಬ್ರು ಏನಪ್ಪಾ ಅಂದ್ರೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಲ್ಲ.
ಕರೆಕ್ಟ್ ಅಲ್ವಾ? ಎಷ್ಟು ಜನ ಇದ್ದೀರಾ ನನ್ನ ಆಯಿಲಿ ಸ್ಕಿನ್ ಇದೆ ಅಂಡ್ ಐ ಆಮ್ ನಾಟ್ ಯೂಸಿಂಗ್ ಮಾಯಿಶ್ಚರೈಸರ್, ಆಲ್ರೆಡಿ ಆಯಿಲ್ ಇದೆ ನನ್ನ ಸ್ಕಿನ್, ನನ್ಗೆ ಯಾಕಪ್ಪ ಮಾಯಿಶ್ಚರೈಸರ್ ಬೇಕು, ಇನ್ನ ಆಯಿಲಿ ಅಂತ ಫೀಲ್ ಆಗುತ್ತೆ ನನ್ನ ಸ್ಕಿನ್ ಅಂತ. ಸೊ ಎಷ್ಟು ಜನ ಈ ತರ ಮಾಡ್ತಾ ಇದ್ದೀರಾ? ಸೊ ಜೆನ್ಯೂನ್ ಆಗಿ ಬರೀರಿ. ಯಾಕಪ್ಪ ಅಂದ್ರೆ ಇಲ್ಲಿ ನಾವು ಜೆನ್ಯೂನ್ ಆಗಿ ಓಪನ್ ಅಪ್ ಆಗಿ ಹೇಳ್ಬೇಕಾಗಿರುತ್ತೆ ಯಾವ ಸ್ಟೆಪ್ಸ್ ಅನ್ನು ನಾವು ಫಾಲೋ ಮಾಡ್ತಾ ಇದೀವಿ, ಯಾವ್ದು ಇಲ್ಲ ಅಂತ ಜೆನ್ಯೂನ್ ಆಗಿ ಹೇಳಿದ್ರೆ ನಮ್ಗೆ ಕರೆಕ್ಟ್ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಸೊ ಇಲ್ಲಪ್ಪ ಅಂದ್ರೆ ಡೆಫಿನೆಟ್ ಆಗಿ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಗೊತ್ತಾಗಲ್ಲ, ರೈಟ್? ಸೊ ವೀರೇಶ್ ಅವರು ಎಸ್ ಐ ಹ್ಯಾವ್ ಆಯಿಲಿ ಸ್ಕಿನ್ ಅಂತ ಮೆನ್ಷನ್ ಮಾಡಿದ್ದೀರಾ. ಓಕೆ, ಸೊ ಬಟ್ ವೀರೇಶ್ ಅವರು ಯೂಸ್ ಮಾಡ್ತಾ ಇದ್ದೀರಾ ನೀವು ಏನಪ್ಪಾ ಅಂದ್ರೆ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀರಾ? ಸೊ ಇನ್ ದಟ್ ಕೇಸ್ ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀರಾ ವೀರೇಶ್ ಅವರೇ ಅಂಡ್ ಶಿವಾಜಿ ಅವರೇ? ಸ್ವಲ್ಪ ಕ್ಲಿಯರ್ ಆಗಿ ಬರೀರಿ ನೋಡೋಣ. ಅಂಡ್ ಯಾಕಪ್ಪ ಅಂದ್ರೆ ಯಾವ್ದಕ್ಕೆ ನೀವು ಆನ್ಸರ್ ಮಾಡ್ತಾ ಇರೋದಂತ ನನ್ಗೆ ಗೊತ್ತಾಗ್ಬೇಕಲ್ಲ. ಸೊ ಎಸ್ ಆಯಿಲಿ ಸ್ಕಿನ್ ಇದೆ ಅಂತ ಅರ್ಥ ಆಯ್ತು, ಬಟ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಇಲ್ಲ ನನ್ನ ಆಯಿಲಿ ಸ್ಕಿನ್ ಇದೆ ಆಲ್ರೆಡಿ ಅಂತ ಬಿಟ್ಟು ಹಾಕ್ತಾ ಇದ್ದೀರಾ? ಓಕೆ ಓಕೆ ಗ್ರೇಟ್ ನಂದ ಅವರೇ. ಸೊ CTTMP ಪ್ರಾಸೆಸ್ ಫಾಲೋ ಮಾಡ್ತಾ ಇದ್ದೀನಿ ಅಂತ. ಸೊ ಯಾಕಂದ್ರೆ ವೆರಿ ಇಂಪಾರ್ಟೆಂಟ್. ಸೊ ಇದು ಫಸ್ಟ್ ನಾವು ಬೇಸಿಕ್ ಆಗಿ ತಿಳ್ಕೊಬೇಕಾಗಿರುತ್ತೆ ಅಂಡ್ ಎಲ್ಲರಿಗೆ ಕೂಡ ನಾವು ಅದೇ ತರಹ ಟೀಚ್ ಕೂಡ ಮಾಡ್ಬೇಕಾಗಿರುತ್ತೆ. ಬೇಸಿಕ್ CTTMPನೇ ನಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಮ್ಗೆ ಯಾವ ತರಹ ನಮ್ಮ ಸ್ಕಿನ್ ಅನ್ನು ಚೇಂಜ್ ಮಾಡ್ಕೋಬೇಕಂತ ಏನು ಗೊತ್ತಾಗಲ್ಲ. ಸೊ ಫಸ್ಟ್ ಆಫ್ ಆಲ್ ಬೇಸಿಕ್ ನಾವು ತಿಳ್ಕೊಂಡಿಲ್ಲ ಅಂದ್ರೆ ಬೇರೆ ಅಡ್ವಾನ್ಸ್ ತರ ನಾವು ಯಾವ ತರಹ ತಿಳ್ಕೊಬಹುದು. ಕರೆಕ್ಟ್ ಅಲ್ವಾ? ಓಕೆ, ಸೊ ನಮ್ಮ ರಮಾಮಣಿ ಅವರು ಹೇಳ್ತಾ ಇದ್ದೀರಾ, ಸೊ ಮೈ ಸ್ಕಿನ್ ಇಸ್ ಆಯಿಲಿ, ಐ ಆಮ್ ಯೂಸಿಂಗ್ ಮಾಯಿಶ್ಚರೈಸರ್. ಓಕೆ, ಸೊ ಎಸ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀರಲ್ಲ. ಓಕೆ, ವೆರಿ ನೈಸ್. ರೂಟ್ ಆಫ್ ದ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ. ಓಕೆ, ಯೂಸ್ ಮಾಡ್ತಾ ಇದ್ದೀರಲ್ಲ. ಸೊ ಎಸ್ ದಿಸ್ ಇಸ್ ದ ಗುಡ್ ಸ್ಪಿರಿಟ್. ಏನಪ್ಪಾ ಅಂದ್ರೆ ಕೆಲವೊಬ್ರು ನಾನ್ ನೋಡಿದೀನಿ ಅಂಡ್ ಏನಪ್ಪಾ ಅಂದ್ರೆ ಹೇಳ್ತಾರೆ, ಸೊ ನನ್ನ ಆಯಿಲಿ ಸ್ಕಿನ್ ಆಲ್ರೆಡಿ ಇದೆ, ಸೊ ನನ್ಗೆ ಮಾಯಿಶ್ಚರೈಸರ್ ಬೇಕಾಗಿಲ್ಲ, ಸೊ ಮಾಯಿಶ್ಚರೈಸರ್ ಸ್ಟೆಪ್ ನಾನು ಸ್ಕಿಪ್ ಮಾಡ್ತಾ ಇದೀನಿ ಅಂತ. ಸೊ ಈ ತರ ಮಾಡ್ಬೇಡಿ. ನಿಮ್ಮ ಸ್ಕಿನ್ ಆಯಿಲಿ ಇರಬಹುದು, ಡ್ರೈ ಇರಬಹುದು, ಓಕೆ, ಕಾಂಬಿನೇಷನ್ ಇರ್ಬೋದು, ನಾರ್ಮಲ್ ಇರ್ಬೋದು, ಯಾವುದೇ ತರಹದ ಸ್ಕಿನ್ ಟೈಪ್ ಇರ್ಲಿ ಮಾಯಿಶ್ಚರೈಸೇಷನ್ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಯಾವಾಗ್ಲೂ ಇದನ್ನು ನೆಗ್ಲೆಕ್ಟ್ ನಾವು ಮಾಡಬಾರ್ದು. ಸೊ ನೆಗ್ಲೆಕ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ನಮ್ಮ ಸ್ಕಿನ್ ನಲ್ಲಿ ಹೈಡ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹೈಡ್ರೇಷನ್ ಕಡಿಮೆ ಇದ್ರೆ ಡ್ರೈನೆಸ್ ಇನ್ಕ್ರೀಸ್ ಆಗುತ್ತೆ ಅಂಡ್ ಡೆಫಿನೆಟ್ ಆಗಿ ಹೈಡ್ರೇಷನ್ ಸರಿಯಾಗಿಲ್ಲ ಅಂದ್ರೆ ನಿಮ್ಮ ಆಯಿಲಿ ಸ್ಕಿನ್ ಅಲ್ಲಿ ಏನಪ್ಪಾ ಅಂದ್ರೆ ಸಿಬಮ್ ಇಂದ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ. ಮತ್ತೊಮ್ಮೆ ಜಾಸ್ತಿ ಆಯಿಲ್ ಇದ್ರೆ ಕೂಡ ಇನ್ನ ಪಿಂಪಲ್ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕಾಗಿರುತ್ತೆ ಅಂದ್ರೆ ಮಾಯಿಶ್ಚರೈಸೇಷನ್ ಚೂಸ್ ಮಾಡುವಾಗ ಯಾವಾಗ್ಲೂ ರೆಕಮೆಂಡ್ ಮಾಡೋದು ಆಯಿಲಿ ಸ್ಕಿನ್ ಗೆ ವಾಟರ್ ಬೇಸ್ ನಾವು ಮಾಯಿಶ್ಚರೈಸರ್ಸ್ ಸಜೆಸ್ಟ್ ಮಾಡ್ತೀವಿ ಅಂಡ್ ಲೋಷನ್ ಬೇಸ್ ಮಾಯಿಶ್ಚರೈಸರ್ಸ್ ಅನ್ನು ಸಜೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಅದರಲ್ಲಿ ವಾಟರ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಆಯಿಲಿ ಸ್ಕಿನ್ ಅಂತ ಹೇಳಿದ ತಕ್ಷಣ ನಾಟ್ ಓನ್ಲಿ ಆಯಿಲ್, ಸೊ ಬಟ್ ಅಟ್ ದ ಸೇಮ್ ಟೈಮ್ ಹೈಡ್ರೇಷನ್ ವಾಟರ್ ಲೆವೆಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಬ್ಯಾಲೆನ್ಸ್ ಆಫ್ ನಮ್ಮ ಆಯಿಲ್ ಅಂಡ್ ವಾಟರ್, ಸೊ ಇದು ಬ್ಯಾಲೆನ್ಸ್ ಆಗಿರ್ಬೇಕಾಗಿರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕಾಗಿ ವಾಟರ್ ಬೇಸ್ ಪ್ರಾಡಕ್ಟ್ಸ್ ಅನ್ನು ನೀವು ಮಾಯಿಶ್ಚರೈಸರ್ಸ್ ಅನ್ನು ಯೂಸ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಸೊ ಬನ್ನಿ ನೋಡೋಣ ಈ ಪ್ರಾಡಕ್ಟ್ ರೇಂಜ್, ನಮ್ಮ ಪ್ರೊವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಏನಿದೆ. ಸೊ ಯಾವ ತರಹ ನಾವು ಯಾರ ಮೇಲೆ ಟೆಸ್ಟ್ ಮಾಡಿರೋದು, ಯಾವ ತರ ರಿಸಲ್ಟ್ ಇದೆಯಪ್ಪ ಅಂದ್ರೆ, ಸೊ ಟೆಸ್ಟ್ ಮಾಡುವಂತಹ ಔಟ್ ಆಫ್ 100% ಪೀಪಲ್ ಅಲ್ಲಿ 70% ಜನ ಏನಪ್ಪಾ ಅಂದ್ರೆ ಸ್ಕಿನ್ ನಲ್ಲಿ ಬ್ರೈಟ್ನೆಸ್ ಅನ್ನು ನೋಡಿದ್ದಾರೆ, ಕಂಪ್ಲೀಟ್ ಆಗಿ ಗ್ಲೋ ಅಂಡ್ ರೇಡಿಯನ್ಸ್ ಇನ್ಕ್ರೀಸ್ ಆಗಿದೆ. ಸೊ ಅದೇ ತರಹ ಸೊ 85% ಪೀಪಲ್ ಏನ್ ಹೇಳಿದಾರಪ್ಪ ಅಂದ್ರೆ ನಮ್ಮ ಸ್ಕಿನ್ ಡೀಪ್ಲಿ ಹೈಡ್ರೇಟೆಡ್ ಆಗಿದೆ, ಕಂಪ್ಲೀಟ್ ಆಗಿ ಮಾಯಿಶ್ಚರೈಸ್ ಆಗಿದೆ. ಹೈಡ್ರೇಟೆಡ್ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಅವಾಗ್ಲೇ ಏನಪ್ಪಾ ಅಂದ್ರೆ ಹೆಲ್ದಿಯಾಗಿ ಕಾಣಿಸುತ್ತೆ ನಮ್ಮ ಸ್ಕಿನ್, ನೈಸ್ ಆಗಿ ಗ್ಲೋಯಿಂಗ್ ತರಹ ಕಾಣಿಸುತ್ತೆ. ಸೊ ವಿತೌಟ್ ಹೈಡ್ರೇಷನ್ ವೆರಿ ಡ್ರೈ ಆಗಿ ಅನಿಸ್ತಾ ಇರುತ್ತೆ. ಸೊ ಅದರಲ್ಲಿ ಪ್ರಾಣನೇ ಇಲ್ಲ ಆ ತರ ನಮ್ಗೆ ಅನಿಸ್ತಾ ಇರುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ಇಸ್ ಗ್ರೇಪ್ಸ್. ನಮ್ಗೆ ಗೊತ್ತಿದೆ ಸೊ ನಮ್ಮ ಗ್ರೇಪ್ ಯಾವ ತರಹ ಇರುತ್ತೆ, ಸೊ ವೆಲ್ ಹೈಡ್ರೇಟೆಡ್ ಅಂಡ್ ಅದೇ ತರಹ ನಮ್ಮ ಒಣ ದ್ರಾಕ್ಷಿ ಯಾವ ತರಹ ಇರುತ್ತೆ, ಸೊ ವಿತೌಟ್ ಹೈಡ್ರೇಷನ್. ಸೊ ಈ ತರಹ ನಮ್ಮ ಸ್ಕಿನ್ ನಲ್ಲಿ ಹೈಡ್ರೇಷನ್ ಅನ್ನು ಕೂಡ ಇನ್ಕ್ರೀಸ್ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ ಈ ಪ್ರಾಡಕ್ಟ್. ಅಟ್ ದ ಸೇಮ್ ಟೈಮ್ ಮೆಲಾನಿನ್ ಅನ್ನು ಕಂಟ್ರೋಲ್ ಮಾಡ್ತಾ ಸ್ಕಿನ್ ನಲ್ಲಿ ಬ್ರೈಟ್ನೆಸ್ ಅನ್ನು ಕೂಡ ಎನ್ಹಾನ್ಸ್ ಮಾಡಕ್ಕೆ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ರೇಂಜ್. ಸೊ ಎಸ್ ದಿಸ್ ಇಸ್ ದ ಪ್ರಾಡಕ್ಟ್ ರೇಂಜ್ ಅರ್ಬನ್ ಕಲರ್ ಪ್ರೋ ವೈಟ್ ಸ್ಕಿನ್ ಕಲರ್ ವಿತ್ 4-in-1 ರೇಡಿಯನ್ಸ್ ವೈಟನಿಂಗ್ ಕಾಂಪ್ಲೆಕ್ಸ್ ಜೊತೆ. ಸೊ ಎಷ್ಟು ಜನ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ಇವಾಗ? ಸೊ ನಿಮ್ಗೋಸ್ಕರ ಕ್ವಶನ್, ಎಷ್ಟು ಜನ ಇದನ್ನು ಕಂಪ್ಲೀಟ್ ಆಗಿ ನಮ್ಮ 4 ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ? ಓಕೆ, ಸೊ ಜ್ಯೋತಿ ಅವರು ಮೆನ್ಷನ್ ಮಾಡ್ತಾ ಇದ್ದೀರಾ, ಐ ಆಮ್ ಆಲ್ಸೋ ಹ್ಯಾವಿಂಗ್ ಫುಲ್ ಆಫ್ ಆಯಿಲಿ ಸ್ಕಿನ್ ಅಂಡ್ ಪಿಂಪಲ್ಸ್. ಓಕೆ, ಸೊ ಎಸ್
ಅಂಡ್ ಶಾರದಾ ಅವರು ನೋ ಯೂಸ್ ಮಾಡಿಲ್ಲ. ಇನ್ನ ಜ್ಯೋತಿ ಅವರು ಯೂಸ್ ಮಾಡಿದ್ದೀರಾ ನಮ್ಮ ಅರ್ಬನ್ ಕಲರ್ ಟು ಪ್ರೊವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್? ಓಕೆ, ಸೊ ರಮಾಮಣಿ ಅವರು ಯೂಸ್ ಮಾಡ್ತಾ ಇದ್ದೀರಾ, ಸೊ ವೆರಿ ನೈಸ್. ಓಕೆ, ಸೊ ಜ್ಯೋತಿ ಅವರು ಇನ್ನ ಯೂಸ್ ಮಾಡಿಲ್ಲ. ಓಕೆ, ವಿನುತಾ ಅವರು, ಸೊ ಜ್ಯೋತಿ ಅವರು ನೀವು ಇನ್ ಮುಂದೆ ಈ ಪ್ರಾಡಕ್ಟ್ ರೇಂಜ್ ಅನ್ನು ಯೂಸ್ ಮಾಡಬಹುದು, ಸ್ಟಾರ್ಟ್ ಮಾಡಬಹುದು. ಸೊ ಯಾಕಪ್ಪ ಅಂದ್ರೆ ಯಾವ ತರಹ ಯಾವ ಕಾಂಬಿನೇಷನ್ ಅಂತ ನಾನು ಹೇಳ್ತೀನಿ ಇವಾಗ. ಸೊ ಪ್ಲೀಸ್ ಪೇ ಅಟೆನ್ಷನ್. ಸೊ ಬನ್ನಿ ಮಾತಾಡೋಣ ಈ ಪ್ರಾಡಕ್ಟ್ ರೇಂಜ್ ಅಲ್ಲಿ. ಸೊ 4 ಪ್ರಾಡಕ್ಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಯಾವ ಸ್ಕಿನ್ ಟೈಪ್ ಗೆ ಯಾವ ತರ ಇದನ್ನು ಯೂಸ್ ಮಾಡಬಹುದು ಅಂತ ನೋಡೋಣ. ಸೊ ಫಸ್ಟ್ ಪ್ರಾಡಕ್ಟ್ ಏನಿದೆ, ಪ್ರೊವೈಡ್ ಟು ಅರ್ಬನ್ ಕಲರ್ ಪ್ರೊವೈಡ್ ಫ್ರೆಶ್ ರೇಡಿಯನ್ಸ್ ಡೇ ಕ್ರೀಮ್ ವಿತ್ SPF 15. ಸೊ ಇದನ್ನು ನಾವು ನೋಡ್ಕೋಬೇಕು. ವಿತ್ SPF 15 ಜೊತೆ ಬರ್ತಾ ಇದೆ ಅಂದ್ರೆ ಈ ಪ್ರಾಡಕ್ಟ್ ಅನ್ನು ನಾವು ಹೇಳ್ಬಹುದು 1 ಡೇ ಕ್ರೀಮ್ ಅಥವಾ ನಿಮ್ಮ ಮಾಯಿಶ್ಚರೈಸರ್, ಹೈಡ್ರೇಟರ್ ಅಂತಾನು ಹೇಳ್ಬಹುದು. ಅಟ್ ದ ಸೇಮ್ ಟೈಮ್ ಒಂದು ಪ್ರೊಟೆಕ್ಷನ್ ಕೂಡ ಇದು ಆಸ್ ಎ ಪ್ರೊಟೆಕ್ಟಿವ್ ಲೇಯರ್ ಆಗಿ ಕೂಡ ನಿಮ್ಮ ಸ್ಕಿನ್ ಮೇಲೆ ಅಪ್ ಟು 2 hours ವರೆಗೆ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡುತ್ತೆ. ಯಾಕಪ್ಪ ಅಂದ್ರೆ SPF 15 ಇದೆ ಇದ್ರಲ್ಲಿ. ಸೊ ನಾನು SPF ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮ್ಗೆ ಆಲ್ರೆಡಿ. ಸೊ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. SPF ಅಂದ್ರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂತ ಹೇಳೋದು. ಈ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಏನಿರುತ್ತೆ, ಸೊ ಈ ನಂಬರ್ಸ್ ನೀವು ನೋಡಿರ್ತೀರ, SPF 15 ಇರಬಹುದು, SPF 20 ಇರಬಹುದು. ಸೊ ಏನಪ್ಪಾ ಈ ನಂಬರ್ ಡಿಜಿಟ್ಸ್ ಅಂತ ಎಕ್ಸ್ಪ್ಲೇನ್ ಮಾಡೋದಪ್ಪ ಅಂದ್ರೆ 1 SPF is equal to 10 minutes of protection. ಒಂದು SPF ಇರುವಂತಹ SPF 1 ಅಂತ ಹೇಳಿದ ತಕ್ಷಣ 10 ನಿಮಿಷವರೆಗೆ ನಮ್ಮ ಸ್ಕಿನ್ ಮೇಲೆ ಪ್ರೊಟೆಕ್ಷನ್ ಇರುತ್ತೆ. ಸೊ ಅದೇ ತರ SPF 15 ಅಂತ ಹೇಳಿದ ತಕ್ಷಣ 15 into 10 ಮಾಡ್ಬೇಕು ನಾವು. ಸೊ 150 ಆಗುತ್ತೆ. ಸೊ 150 ಮಿನಿಟ್ಸ್ ಅಂದ್ರೆ ಎಷ್ಟು ತಾಸಾಯ್ತು? 150 ಮಿನಿಟ್ಸ್ ಅಂದ್ರೆ ಅಪ್ರಾಕ್ಸಿಮೇಟ್ 1.5 hour to 2 hours. ಕರೆಕ್ಟ್ ಅಲ್ವಾ? ಸೊ ಮೋರ್ ದನ್ 2 hours, ಐ ಥಿಂಕ್ ಮೋರ್ ದನ್ 2 hours ವರೆಗೆ ನಮ್ಗೆ ಪ್ರೊಟೆಕ್ಷನ್ ಅನ್ನು ಪ್ರೊವೈಡ್ ಮಾಡುತ್ತೆ SPF 15. ಸೊ ಈ ತರ ನಾವು SPF ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿರುತ್ತೆ ಅಂಡ್ ತಿಳ್ಕೊಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ SPF 15 ಇದೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಏನಪ್ಪಾ ಅಂದ್ರೆ ಆಸ್ ಎ ಮಾಯಿಶ್ಚರೈಸರ್ ಆಗಿ, ಆಸ್ ಎ ಒನ್ ಗುಡ್ ಡೇ ಕ್ರೀಮ್ ಆಗಿ ಕೆಲಸ ಮಾಡುತ್ತೆ. ಬಟ್ ಈ ಪ್ರಾಡಕ್ಟ್ ಅನ್ನು ನಾವು ಡೆಫಿನೆಟ್ ಆಗಿ ಕ್ರೀಮ್ ಬೇಸ್ಡ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ಕ್ರೀಮ್ ಬೇಸ್ಡ್ ಪ್ರಾಡಕ್ಟ್ ಸ್ಪೆಸಿಫಿಕಲಿ ನಾವು ಸಜೆಸ್ಟ್ ಮಾಡೋದು ಯಾವ ಸ್ಕಿನ್ ಟೈಪ್ ಗೆ ಸಜೆಸ್ಟ್ ಮಾಡ್ತೀವಿ ನಾವು? ಕ್ರೀಮ್ ಬೇಸ್ಡ್ ಪ್ರಾಡಕ್ಟ್, ಸ್ಪೆಷಲಿ ಡ್ರೈ ಸ್ಕಿನ್ ಟೈಪ್ ಯಾರ್ಯಾರ್ದು ಇರುತ್ತೆ ಅಂಡ್ ಅಟ್ ದ ಸೇಮ್ ಟೈಮ್ ಸ್ಪೆಸಿಫಿಕಲಿ ನಾರ್ಮಲ್ ಟು ಡ್ರೈ ಸ್ಕಿನ್ ಗೆ ನೀವು ಸಜೆಸ್ಟ್ ಮಾಡಬಹುದು. ಯಾರ್ಯಾರು ತುಂಬಾನೇ ಮೆಚೂರ್ ಆಗಿರುವಂತ ಸ್ಕಿನ್ ಇರುತ್ತೆ ಅಂಡ್ ವೆರಿ ಡ್ರೈ ಸ್ಕಿನ್ ಇರುತ್ತೆ, ಸೊ ಹೈಡ್ರೇಷನ್ ತುಂಬಾ ಕಡಿಮೆ ಇರುತ್ತೆ ಅಂಡ್ ನಾರ್ಮಲ್ ಸ್ಕಿನ್ ಟೈಪ್ ಅವ್ರಿಗೆ ಸೊ ಆಲ್ ದ ಪ್ರಾಡಕ್ಟ್ಸ್ ಡೆಫಿನೆಟ್ ಆಗಿ ಸೂಟೇಬಲ್ ಆಗುತ್ತೆ. ಸೊ ನೀವು ಅವ್ರಿಗೆ ಕೂಡ ಸಜೆಸ್ಟ್ ಮಾಡಬಹುದು. ಸೊ ಇದರಲ್ಲಿ ಯೂಸ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್ ಮಲ್ಬರಿ ಎಕ್ಸ್ಟ್ರಾಕ್ಟ್ ಅಂಡ್ ನಿಯಾಸಿನಮೈಡ್ ಏನಪ್ಪಾ ಅಂದ್ರೆ ಸೊ ಕಂಪ್ಲೀಟ್ ಆಗಿ ವಾಟರ್ ಸಾಲ್ಯುಬಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ನಯಾಸಿನಮೈಡ್ ಸ್ಪೆಷಲಿ ಪಿಗ್ಮೆಂಟೇಶನ್ ಮೇಲೆ ಕೆಲಸ ಮಾಡ್ತಾ ಸೊ ನಮ್ಮ ಸ್ಕಿನ್ ಮೇಲೆ ಇರುವಂತಹ ಮೆಲಾನಿನ್ ಅನ್ನು ಕಂಟ್ರೋಲ್ ಮಾಡ್ತಾ ಬ್ರೈಟ್ನೆಸ್ ಅನ್ನು ಎನ್ಹಾನ್ಸ್ ಮಾಡಕ್ಕೆ, ಕ್ಲಾರಿಟಿಯನ್ನು ಇನ್ಕ್ರೀಸ್ ಮಾಡಕ್ಕೆ ತುಂಬಾನೇ ಸಪೋರ್ಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಶಿಯಾ ಬಟರ್ ಇದೆ ಅಂಡ್ ಹೈಯಲುರಾನಿಕ್ ಆಸಿಡ್ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಹೈಯಲುರಾನಿಕ್ ಆಸಿಡ್ ಅಂತ ನಾವು ಮಾತಾಡಿದ ತಕ್ಷಣ ಸೊ ಆಕ್ಚುಲಿ 3 ತರಹದ ಹೈಯಲುರಾನಿಕ್ ಆಸಿಡ್ ಇರುತ್ತೆ. ಈ 3 ತರಹದ ಹೈಯಲುರಾನಿಕ್ ಆಸಿಡ್ ಅಲ್ಲಿ ಮೋಸ್ಟ್ ಇಫೆಕ್ಟಿವ್ ಆಗಿ ಇರುವಂತಹ ಹೈಲುರಾನಿಕ್ ಆಸಿಡ್ ಯಾವ್ದಪ್ಪ ಅಂದ್ರೆ ಸೋಡಿಯಂ ಹೈಯಲುರಾನೇಟ್. ಬರ್ಕೋಬೇಕು, ಇದು ವೆರಿ ಇಂಪಾರ್ಟೆಂಟ್ಲಿ. ಸೋಡಿಯಂ ಹೈಯಲುರಾನೇಟ್ ಏನಿರುತ್ತೆ ಸೊ ಮೋಸ್ಟ್ ಎಫೆಕ್ಟಿವ್ ಆಗಿರುವಂತಹ ಹೈಲುರಾನಿಕ್ ಆಸಿಡ್ ಅಂತ ಹೇಳೋದು. ಸೊ ಅದೇ ಹೈಲುರಾನಿಕ್ ಆಸಿಡ್ ಸೋಡಿಯಂ ಹೈಯಲುರಾನೇಟ್ ಅನ್ನು ನಾವು ಇಲ್ಲಿ ಯೂಸ್ ಮಾಡಿರೋದು ನಮ್ಮ ಪ್ರಾಡಕ್ಟ್ ರೇಂಜ್ ಅಲ್ಲಿ. ಸೊ ಶಿಯಾ ಬಟರ್ ಜೊತೆ ಸೋಡಿಯಂ ಹೈಲುರಾನಿಕ್ ಜೊತೆ ವೈಟಮಿನ್ ಇ ಏನಪ್ಪಾ ಅಂದ್ರೆ ನಮ್ಮ ಸ್ಕಿನ್ ನಲ್ಲಿ ಹೈಡ್ರೇಷನ್ ಅನ್ನು ಎನ್ಹಾನ್ಸ್ ಮಾಡುತ್ತೆ, ವಾಟರ್ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡ್ತಾ ನಮ್ಮ ಸ್ಕಿನ್ ನಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ UV ಫಿಲ್ಟರ್ಸ್ ಇದೆ. SPF 15 ಇದೆ ಅಂತ ನಾನು ಹೇಳಿದ್ದೆ. UV ಫಿಲ್ಟರ್ಸ್ ಇರೋದ್ರಿಂದ ಸನ್ ಪ್ರೊಟೆಕ್ಷನ್ ಲೇಯರ್ ಆಗಿ ಕೂಡ ಕೆಲಸ ಮಾಡ್ತಾ ಇರುತ್ತೆ. ಅಂದ್ರೆ ಅಪ್ ಟು 2 to 2.5 hours ವರೆಗೆ ನಿಮ್ಮ ಸ್ಕಿನ್ ಪ್ರೊಟೆಕ್ಟಿವ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಕ್ವಶನ್ ಇರಬಹುದು, ಸೊ ಇದ್ರಲ್ಲಿ SPF 15 ಇದೆ, ಸೊ ನಾವು ಎಕ್ಸ್ಟರ್ನಲಿ ಅದ್ರ ಮೇಲೆ ಬೇರೆ SPF ಅಪ್ಲೈ ಮಾಡಬಹುದು ಅಥವಾ ಇಲ್ಲ ಅಂತ. ಡೆಫಿನೆಟ್ ಆಗಿ ನೀವು ಹೊರಗಡೆ ಹೋಗ್ಬೇಕಂದ್ರೆ ಡೆಫಿನೆಟ್ ಆಗಿ ನೀವು ಏನಪ್ಪಾ ಅಂದ್ರೆ SPF 50 ಅನ್ನು ಅಪ್ಲೈ ಮಾಡ್ಕೊಂಡೇ ಹೋಗ್ಬೇಕಾಗಿರುತ್ತೆ. ರೈಟ್? ಮನೆಯಲ್ಲಿ ಇದ್ರೆ ನೀವು SPF 30 ಅದ್ರ ಮೇಲೆ ಅಪ್ಲೈ ಮಾಡ್ಕೋಬಹುದು. ಯಾಕಂದ್ರೆ
SPF 15 ಅಪ್ ಟು 2.5 hours ವರೆಗೆ ನಮ್ಮನ್ನು ಪ್ರೊಟೆಕ್ಷನ್ ಲೇಯರ್ ಅನ್ನು ಪ್ರೊವೈಡ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಸೊ ಈ ಟೋಟಲ್ ಆಗಿ ಓವರ್ ಆಲ್ ಇಂಗ್ರೀಡಿಯೆಂಟ್ಸ್ ಕಾಂಬಿನೇಷನ್ ಇಂದ ನಮ್ಮ ಸ್ಕಿನ್ ಗೆ ಒಂದು ಪ್ರೊಟೆಕ್ಷನ್ ಇರುತ್ತೆ. ಅಂಡ್ ಡೆಫಿನೆಟ್ ಆಗಿ ನಾವು ಈ ಪ್ರಾಡಕ್ಟ್ ರೇಂಜ್ ಅನ್ನು ಯಾವ ಸ್ಕಿನ್ ಟೈಪ್ ಗೆ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ನಾರ್ಮಲ್ ಟು ಡ್ರೈ ಸ್ಕಿನ್ ಅವ್ರಿಗೆ, ಯಾಕಂದ್ರೆ ಕ್ರೀಮ್ ಬೇಸ್ಡ್ ಪ್ರಾಡಕ್ಟ್ ಇದೆ. ಅಂಡ್ ಯಾವ ತರ ಇದನ್ನು ಯೂಸ್ ಮಾಡ್ಬೇಕು ಅಂಡ್ ಯಾವ ಟೈಮ್ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಇದು ಡೇ ಕ್ರೀಮ್ ಮಾತ್ರ ಇದೆ. ಸೊ ಡ್ಯೂರಿಂಗ್ ದ ಡೇ ಟೈಮ್ ಮಾತ್ರ ನಾವು ಯೂಸ್ ಮಾಡ್ಬೇಕಾಗಿರುತ್ತೆ. ಯಾವ ತರ ಯೂಸ್ ಮಾಡ್ಬೇಕು, ಫಸ್ಟ್ ನಿಮ್ಮ ಫೇಸ್ ಕ್ಲೀನ್ ಆಗ್ಬೇಕು. ಕ್ಲೆನ್ಸರ್ ಇಂದ ನಿಮ್ಮ ಫೇಸ್ ಅನ್ನು ಕ್ಲೀನ್ ಮಾಡಿ, ಸೊ ಆಮೇಲೆ ಟೋನರ್ ಅನ್ನು ಅಪ್ಲೈ ಮಾಡಿ, 3ನೇ ಸ್ಟೆಪ್ ಅಲ್ಲಿ ಸೆರಮ್ ಅಪ್ಲೈ ಮಾಡ್ಬೇಕು. ಅಂಡ್ 4th ಸ್ಟೆಪ್ ಅಲ್ಲಿ ನಾವು ಈ ಕ್ರೀಮ್ ಅನ್ನು ಸ್ಪೆಷಲಿ ಡ್ರೈ ಸ್ಕಿನ್ ಟೈಪ್ ಇದ್ದವರು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಎವ್ರಿ ಡೇ ನೀವು ಇದನ್ನು ವಿತೌಟ್ ಸ್ಕಿಪ್ಪಿಂಗ್ ಯೂಸ್ ಮಾಡ್ಬೇಕಾಗಿರುತ್ತೆ. ಅಂಡ್ ಅದೇ ತರ ಆಯಿಲಿ ಸ್ಕಿನ್ ಇದ್ದವರು, ಸೊ ಜ್ಯೋತಿ ಅವರು ಕೇಳ್ತಾ ಇದ್ದೀರಾ. ಸೊ ಜ್ಯೋತಿ ಅವರು ಏನ್ ಮಾಡ್ಬೇಕಪ್ಪ ನೀವು ಅಂದ್ರೆ ಡೆಫಿನೆಟ್ ಆಗಿ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಬೇಕು. ಯಾವುದು? ನಮ್ಮ ಪ್ರೋ ವೈಟ್ ಫ್ರೆಶ್ ರೇಡಿಯನ್ಸ್ ಡೇ ಲೋಷನ್ SPF 15. ಯಾರ್ಯಾರಿಗೆ ಆಯಿಲಿ ಟೈಪ್ ಆಫ್ ನಮ್ಮ ಸ್ಕಿನ್ ಇದೆ ಅಂತ ಅನ್ಸ್ತಾ ಇದೆ, ಕಾಂಬಿನೇಷನ್ ಟೈಪ್ ಆಫ್ ಸ್ಕಿನ್ ಇದೆ ಅಂತ ಅನ್ಸ್ತಾ ಇದೆ, ಸೊ ಅವರು ಈ ಪ್ರಾಡಕ್ಟ್ ರೇಂಜ್ ಇಂದ ಸ್ಟಾರ್ಟ್ ಮಾಡಿ ಡೆಫಿನೆಟ್ ಆಗಿ ಲಾಟ್ ಆಫ್ ಡಿಫರೆನ್ಸ್ ಅನ್ನು ನೋಡ್ತೀರಾ. ಯಾಕಂದ್ರೆ ಇದು ಲೋಷನ್ ಫಾರ್ಮ್ ಅಲ್ಲಿ ಇದೆ. ಸ್ಪೆಸಿಫಿಕಲಿ ಆಯಿಲಿ ಸ್ಕಿನ್ ಗೆ ನಾವು ಲೋಷನ್ ತರ ಪ್ರಾಡಕ್ಟ್ಸ್ ಅನ್ನು ಸಜೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಲಾಟ್ ಆಫ್ ಸ್ವಲ್ಪ ಹೈಡ್ರೇಷನ್ ಜಾಸ್ತಿ ಇರುತ್ತೆ, ವಾಟರ್ ಬೇಸ್ ಇರುತ್ತೆ ಪ್ರಾಡಕ್ಟ್. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಆಯಿಲ್ ಲೇಯರ್ ಅನ್ನು ಕ್ರಿಯೇಟ್ ಮಾಡಲ್ಲ, ಆಯಿಲ್ ಅನ್ನು ಕಂಟ್ರೋಲ್ ಮಾಡ್ತಾ ವಾಟರ್ ಲೆವೆಲ್ ಅನ್ನು ಇನ್ಕ್ರೀಸ್ ಮಾಡಕ್ಕೆ, ಹೈಡ್ರೇಷನ್ ಅನ್ನು ಇನ್ಕ್ರೀಸ್ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ. ಕ್ರೀಮ್ ಬೇಸ್ಡ್ ಪ್ರಾಡಕ್ಟ್ ಸ್ಪೆಸಿಫಿಕಲಿ ಸ್ವಲ್ಪ ಆಯಿಲ್ ಜಾಸ್ತಿ ಇರುತ್ತೆ, ಹಾಗಾಗಿ ನಾವು ಡ್ರೈ ಸ್ಕಿನ್ ಗೆ ಸಜೆಸ್ಟ್ ಮಾಡ್ತೀವಿ. ಸೊ ಯಾವಾಗ್ಲೂ ಆಯಿಲಿ ಸ್ಕಿನ್ ಟೈಪ್ ಇದ್ದವರಿಗೆ, ಕಾಂಬಿನೇಷನ್ ಸ್ಕಿನ್ ಟೈಪ್ ಇದ್ದವರಿಗೆ ಜೆಲ್ ಬೇಸ್ಡ್ ಪ್ರಾಡಕ್ಟ್ ಅಥವಾ ಲೋಷನ್ ಬೇಸ್ಡ್ ಪ್ರಾಡಕ್ಟ್ ಅನ್ನು ಸಜೆಸ್ಟ್ ಮಾಡೋದು. ಸೊ ಹಾಗಾಗಿ ಒನ್ ಆಫ್ ದಟ್ ಪ್ರಾಡಕ್ಟ್ ಏನಪ್ಪಾ ಅಂದ್ರೆ ಪ್ರೋ ವೈಟ್ ರೇಂಜ್ ಕಡೆಯಿಂದ ಪ್ರೋ ವೈಟ್ ಫ್ರೆಶ್ ರೇಡಿಯನ್ಸ್ ಡೇ ಲೋಷನ್. ರೆಗ್ಯುಲರ್ ಆಗಿ ಆಯಿಲಿ ಸ್ಕಿನ್ ಟೈಪ್ ಇದ್ದವರು ಇದನ್ನು ಯೂಸ್ ಮಾಡಿ. ವಿತ್ ಪ್ರೊಟೆಕ್ಷನ್ ಲೇಯರ್ ಜೊತೆ ಕೂಡ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನ್ ಕಮಿಡೋಜೆನಿಕ್ ಇರುತ್ತೆ. ನಮ್ಮ ಸ್ಕಿನ್ ಮೇಲೆ ಇರುವಂತಹ ಪೋರ್ಸ್ ಅನ್ನು ಇದು ಬ್ಲಾಕ್ ಮಾಡಲ್ಲ. ಸೊ ಹಾಗಾಗಿ ಈಸಿ ಬ್ರೀತಿಂಗ್ ಇರುತ್ತೆ ಅಂಡ್ ತುಂಬಾ ಚೆನ್ನಾಗಿ ಆಕ್ಸಿಜನ್ ಸರ್ಕ್ಯುಲೇಷನ್ ಕೂಡ ಇರುತ್ತೆ. ಅಂಡ್ ನಮ್ಮ ಸ್ಕಿನ್ ನಲ್ಲಿ ಒಂದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇಂದ ನಮ್ಮ ಸ್ಕಿನ್ ಅನ್ನು ಪ್ರೊಟೆಕ್ಷನ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಅಂಡ್ ಇಂಗ್ರೀಡಿಯೆಂಟ್ಸ್ ರಿಮೇನ್ಸ್ ದ ಸೇಮ್. ಡೆಫಿನೆಟ್ ಆಗಿ ಮಲ್ಬರಿ ಎಕ್ಸ್ಟ್ರಾಕ್ಟ್ ಅಂಡ್ ನಯಾಸಿನಮೈಡ್ ಇದೆ, ಸೋಡಿಯಂ ಹೈಲುರಾನಿಕ್ ಅಂಡ್ ವೈಟಮಿನ್ ಇದೆ. ಅಂಡ್ ಅಲಾಂಗ್ ವಿತ್ ದಟ್ UV ಫಿಲ್ಟರ್ಸ್ ಇಂದ ಓವರ್ ಆಲ್ ಬೆನಿಫಿಟ್ ಮೆಲಾನಿನ್ ಕಂಟ್ರೋಲ್ ಆಗ್ತಾ, ಬ್ರೈಟ್ನೆಸ್ ಇನ್ಕ್ರೀಸ್ ಆಗ್ತಾ ನಮ್ಮ ಸ್ಕಿನ್ ಸಾಫ್ಟ್ ಅಂಡ್ ಸಫಲ್ ಕೂಡ ಆಗುತ್ತೆ. ಅಂಡ್ ಡೆಫಿನೆಟ್ ಆಗಿ ಪಿಗ್ಮೆಂಟೇಶನ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಓಕೆ, ಸೊ ಮಮತಾ ಅವರು ಮೆನ್ಷನ್ ಮಾಡ್ತಾ ಇದ್ದೀರಾ, ಐ ಆಮ್ ಯೂಸಿಂಗ್ ಆಲ್ ಸೆರಮ್ ಡೇ ಅಂಡ್ ನೈಟ್ ಕ್ರೀಮ್, ವಂಡರ್ಫುಲ್ ರಿಸಲ್ಟ್ ಅಂತ. ಓಕೆ, ವೆರಿ ನೈಸ್ ಮಮತಾ ಪ್ರಸಾದ್ ಅವರೇ. ಸೊ ಇವರು ರಿಸಲ್ಟ್ ಕೂಡ ಶೇರ್ ಮಾಡಿದ್ದಾರೆ, ಯಾವ ತರ ಈ ಪ್ರಾಡಕ್ಟ್ಸ್ ಕಾಂಬಿನೇಷನ್. ಅಂಡ್ ವಿಜಯ್ ಕುಮಾರ್ ಅವರು ಪ್ರೋ ವೈಟ್ ಡೇ ಕ್ರೀಮ್ ನ ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡಬಹುದಾ? ಡೇ ಕ್ರೀಮ್ ಅಲ್ಲ, ಡೇ ಲೋಷನ್. ಸೊ ವಿಜಯ್ ಕುಮಾರ್ ಅವ್ರಿಗೆ ನೀವು ಸಜೆಸ್ಟ್ ಮಾಡಬಹುದು, ಡೇ ಕ್ರೀಮ್ ಅಲ್ಲ, ಪ್ರೋ ವೈಟ್ ಡೇ ಲೋಷನ್ ಸಜೆಸ್ಟ್ ಮಾಡಿ, ರೈಟ್? ಸೊ ಈ ತರ ನಾವು ಪ್ರಾಡಕ್ಟ್ ರೇಂಜ್ ಅಕಾರ್ಡಿಂಗ್ ಟು ದ ಸ್ಕಿನ್ ಟೈಪ್ ಯೂಸ್ ಮಾಡ್ಬೇಕಾಗಿರುತ್ತೆ ಅಥವಾ ಸಜೆಸ್ಟ್ ಮಾಡ್ಬೇಕಾಗಿರುತ್ತೆ. ಓಕೆ, ಸೊ ಜಗದೀಶ್ ಅವರು ಕೂಡ ಮೆನ್ಷನ್ ಮಾಡ್ತಾ ಇದ್ದೀರಾ. ಸೊ ಜಗದೀಶ್ವರಿ, ಓಕೆ, ಸೊ ಬೆಸ್ಟ್ ರಿಸಲ್ಟ್ಸ್. ಸೊ ಯೂಸ್ ಮಾಡಿದ್ರ ಕಂಪ್ಲೀಟ್ ಆಗಿ ನೀವು ಸೆಟ್ ಅಂತ ಅನ್ಕೊಳ್ತಾ ಇದೀವಿ. ಸೊ ಬೆಸ್ಟ್ ರಿಸಲ್ಟ್ ಬಂದಿದೆ ಅಂತ ನೀವು ಮೆನ್ಷನ್ ಮಾಡಿದಿರಾ. ಅಂಡ್ ಎಸ್ ವೀರೇಶ್ ಅವರೇ, ಸೊ ಸ್ಕಿನ್ ಮೇಲೆ ಕಲೆ ಇದೆ, ಡೆಫಿನೆಟ್ ಆಗಿ ಈ ಪ್ರಾಡಕ್ಟ್ ರೇಂಜ್ ಕಾಂಬಿನೇಷನ್ ಇಂದ ನೀವು ಕಂಟಿನ್ಯೂ ಆಗಿ ಇದನ್ನು ಫಾಲೋ ಮಾಡಿ. ವಿತ್ ಒನ್ ಡೇ ಕೂಡ ನೀವು ಸ್ಕಿಪ್ ಮಾಡಬಾರ್ದು, ರೆಗ್ಯುಲರ್ ಆಗಿ ಡೇ ಅಂಡ್ ನೈಟ್ ಯೂಸ್ ಮಾಡಬೇಕು. ಡೆಫಿನೆಟ್ ಆಗಿ ಈ ಮಾರ್ಕ್ಸ್ ಎಲ್ಲ ಫೇಡ್ ಔಟ್ ಆಗ್ತಾ ಹೋಗ್ತಾ ಇರುತ್ತೆ, ರೈಟ್? ಅಂಡ್ ಇದು ಕೂಡ ಯೂಸ್ ಮಾಡೋದು ಸೇಮ್ ಪ್ರೊಸೀಜರ್. ಸೊ ಫಸ್ಟ್ ನಮ್ಮ ಫೇಸ್ ಕ್ಲೀನ್ ಆಗ್ಬೇಕು, ಸೊ ದೆನ್ ನಾವು ಟೋನರ್ ಅಪ್ಲೈ ಮಾಡ್ಬೇಕು, ಆಮೇಲೆ ಟ್ರೀಟ್ಮೆಂಟ್ ಆದ್ಮೇಲೆ ಸೊ ದೆನ್ ನಾವು 4ನೇ ಸ್ಟೆಪ್ ಅಲ್ಲಿ ಇದನ್ನು ಆಯಿಲಿ ಸ್ಕಿನ್ ಅವ್ರಿಗೆ ಸಜೆಸ್ಟ್ ಮಾಡಬಹುದು, ರೈಟ್? ಅಂಡ್ ಅಟ್ ದ ಸೇಮ್ ಟೈಮ್ ಡೇ ಟೈಮ್ ಇವಾಗ ರುಟೀನ್ ಆಯ್ತಪ್ಪ, ನೈಟ್ ಟೈಮ್ ಅಲ್ಲಿ ಯಾವ ತರ ಯೂಸ್ ಮಾಡ್ಬೇಕು, ಏನೇನ್ ಯೂಸ್ ಮಾಡ್ಬೇಕು, ಯಾಕಂದ್ರೆ ನೈಟ್ ಕೇರ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೈಟ್ ಸ್ಕಿನ್ ಕೇರ್ ರೆಜಿಮೆ ಇಸ್ ಅಗೇನ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್, ಕರೆಕ್ಟ್ ಅಲ್ವಾ? ಸೊ ಡೇ ಟೈಮ್ ಅಲ್ಲಿ ನಾವು ಆಕ್ಟಿವ್ ಆಗಿರ್ತೀವಿ ಅಂಡ್ ನಮ್ಮ ಬಾಡಿನಲ್ಲಿ ಕೂಡ ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ, ನಾವು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಮ್ಮ ನ್ಯಾಚುರಲಿ ಬಾಡಿದು ಏನಪ್ಪಾ ಅಂದ್ರೆ ಸ್ವಲ್ಪ ಕೆಪಾಸಿಟಿ ಕೂಡ ಹೈಯರ್ ಸೈಡ್ ಇರುತ್ತೆ. ಅಂಡ್ ನಮ್ಮ ಪ್ರೊಡಕ್ಟ್ಸ್ ಕೂಡ ನಾವು ಎಕ್ಸ್ಟರ್ನಲಿ ಅಪ್ಲೈ ಮಾಡ್ತಾ ಇರುವಾಗ ಡೆಫಿನೆಟ್ ಆಗಿ ನಮ್ಗೆ ಒಂದು ಪ್ರೊಟೆಕ್ಷನ್ ಇರುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ನೈಟ್ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಕಂಪೇರ್ ಮಾಡಿದ್ರೆ ನಮ್ಮ ಬಾಡಿದು ಆಕ್ಟಿವಿಟಿ ಸ್ಲೋ ಡೌನ್ ಆಗುತ್ತೆ. ಅಂದ್ರೆ ಸ್ಲೋ ಡೌನ್ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ವರ್ಕ್
ಲೋಡ್ ಕೂಡ ಅದೇ ತರ ಕಡಿಮೆ ಆಗ್ತಾ ಇರುತ್ತೆ ಕೆಲಸ ಮಾಡುವಂತ ನಮ್ಮ ಆರ್ಗನ್ಸ್ದು. ಓಕೆ, ಸೊ ಅದಕ್ಕಾಗಿ ನಾವು ಎಕ್ಸ್ಟರ್ನಲ್ಲಿ ಡೆಫಿನೆಟ್ ಆಗಿ ನೈಟ್ ಕ್ರೀಮ್ಸ್ ಸಹಾಯ ತಗೋಬೇಕಾಗಿರುತ್ತೆ. ಸ್ಕಿನ್ ಮೇಲೆ ಕ್ರಿಯೇಟ್ ಆಗ್ತಾ ಇರುವಂತಹ ಅಥವಾ ಫುಲ್ ಡೇ ಟೈಮ್ ಅಲ್ಲಿ ಯಾವ ಕಾರಣದಿಂದ, ಯಾವ ರೀಸನ್ಸ್ ಇಂದ, ಯಾವ ಫ್ಯಾಕ್ಟರ್ಸ್ ಇಂದ ನಮ್ಮ ಸ್ಕಿನ್ ಮೇಲೆ ಡ್ಯಾಮೇಜಸ್ ಆಗಿದೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವು ನೈಟ್ ಕೇರ್ ಕ್ರೀಮ್ ತಗೋಬೇಕಾಗಿರುತ್ತೆ. ನೈಟ್ ಕೇರ್ ಕ್ರೀಮ್ದು ಸಹಾಯ ತಗೋಬೇಕಾಗಿರುತ್ತೆ. ಅಂಡ್ ಅದರಲ್ಲಿ ನಮ್ಮ ಅರ್ಬನ್ ಕ್ಲಬ್ ಪ್ರೋ ವೈಟ್ ರೀಪ್ಲೆನಿಶಿಂಗ್ ನೈಟ್ ಕ್ರೀಮ್ ಇದೆ. ಸೊ ವೆರಿ ಏನಪ್ಪಾ ಅಂದ್ರೆ ಎಫಿಷಿಯಂಟ್ ಅಥವಾ ತುಂಬಾ ಚೆನ್ನಾಗಿ ರಿಸಲ್ಟ್ ಪ್ರೊವೈಡ್ ಮಾಡುವಂತಹ ಪ್ರಾಡಕ್ಟ್ ಇದು. ನೈಟ್ ಅಲ್ಲಿ ನಾವು ಯೂಸ್ ಮಾಡಿದ್ರೆ ಆಲ್ ದ ಸ್ಕಿನ್ ಟೈಪ್ ಇದ್ದವರು, ನಾರ್ಮಲ್ ಇರ್ಬಹುದು, ಕಾಂಬಿನೇಷನ್ ಇರಬಹುದು, ಡ್ರೈ ಇರಬಹುದು, ಕಾಂಬಿನೇಷನ್ ಇರಬಹುದು, ಸೆನ್ಸಿಟಿವ್ ಸ್ಕಿನ್ ಟೈಪ್ ಕೂಡ ಯಾರ್ಯಾರಿಗೆ ಇದೆ ಸೆನ್ಸಿಟಿವ್ ಸ್ಕಿನ್ ಟೈಪ್, ಸೊ ಅವರು ಕೂಡ ಈ ಪ್ರಾಡಕ್ಟ್ ರೇಂಜ್ ಅನ್ನು ನೈಟ್ ಟೈಮ್ ಅಲ್ಲಿ ಡೆಫಿನೆಟ್ ಆಗಿ ಯೂಸ್ ಮಾಡಬಹುದು. ಸೊ ಸೇಮ್ ನೀವು ಡೇ ಟೈಮ್ ಅಲ್ಲಿ ಅಂಡ್ ನೈಟ್ ಟೈಮ್ ಅಲ್ಲಿ ಸೇಮ್ ಪ್ರಾಡಕ್ಟ್ ಕಾಂಬಿನೇಷನ್ ಯೂಸ್ ಮಾಡಿದ್ರೆ ರಿಸಲ್ಟ್ ನಿಮ್ಗೆ ತುಂಬಾ ಬೇಗ ಬರಕ್ಕೆ ಚಾನ್ಸಸ್ ಇರುತ್ತೆ. ಸೊ ನೈಟ್ ಟೈಮ್ ಅಲ್ಲಿ ಯಾವಾಗ್ಲೂ ನೀವು ನೈಟ್ ಕೇರ್ ರುಟೀನ್ ಅನ್ನು ಫಾಲೋ ಮಾಡೋದು ಸ್ಕಿಪ್ ಮಾಡಬಾರ್ದು ಅಟ್ ಎನಿ ಕಾಸ್ಟ್. ಸೊ ಕಂಪಲ್ಸರಿಯಾಗಿ ನೀವು ನೈಟ್ ಕೇರ್ ಕ್ರೀಮ್ ಅನ್ನು ಯೂಸ್ ಮಾಡ್ಲೇಬೇಕಾಗಿರುತ್ತೆ. ಅಂಡ್ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ, ಪ್ರೊವೈಡ್ ರೀಪ್ಲೆನಿಶಿಂಗ್ ನೈಟ್ ಕ್ರೀಮ್. ನಾನು ಕೂಡ ಇದೇ ಯೂಸ್ ಮಾಡೋದು. ಸೊ ತುಂಬಾ ಚೆನ್ನಾಗಿ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ನೋಡ್ತೀರಾ ನಿಮ್ಮ ಸ್ಕಿನ್ ಫಾರ್ಮ್ ಆಗಿರುತ್ತೆ, ಟೈಟ್ ಆಗಿರುತ್ತೆ ಅಂಡ್ ಗ್ಲೋ ತರ ಕಾಣಿಸುತ್ತೆ ನಿಮ್ಮ ಸ್ಕಿನ್. ಮಿರರ್ ಮುಂದೆ ಯಾವಾಗಾದ್ರೂ ಹೋಗಿ ನೋಡಿದೀರಾ, ನೀವು ಟೆಸ್ಟ್ ಮಾಡಿದೀರಾ? ನಾನು ಮೋಸ್ಟ್ ಆಫ್ ದ ಸೆಷನ್ಸ್ ಅಲ್ಲಿ ಹೇಳ್ತಾ ಇರ್ತೀನಿ, ಬೆಳಿಗ್ಗೆ ಎದ್ದಿದ ತಕ್ಷಣ ಹೋಗಿ ನೀವು ಮಿರರ್ ಅಲ್ಲಿ ನಿಮ್ಮ ಫೇಸ್ ಅನ್ನು ನೋಡಿ ಯಾವ ತರ ಫೀಲ್ ಆಗುತ್ತೆ ವಿತ್ ನೈಟ್ ಕ್ರೀಮ್ ಅಂಡ್ ವಿತೌಟ್ ನೈಟ್ ಕ್ರೀಮ್ ನಾವು ಚೆಕ್ ಮಾಡೋದು ವೆರಿ ಕ್ಲೋಸ್ಲಿ. ನಮ್ಮ ಸ್ಕಿನ್ ಅನ್ನು ನೋಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಕರೆಕ್ಟ್ ಅಲ್ವಾ? ಎಷ್ಟು ಜನ ಬೆಳಿಗ್ಗೆ ಎದ್ದು ನಿಮ್ಮ ಫೇಸ್ ಅನ್ನು ನೋಡ್ತೀರಾ ಮಿರರ್ ಮುಂದೆ, ಹೇಗಿದೆ ನನ್ನ ಸ್ಕಿನ್, ಫರ್ಮ್ ಇದೆ ಅಥವಾ ಇನ್ ಕೇಸ್ ಏನಾದ್ರೂ ಪ್ರಾಬ್ಲಮ್ ಮಾತ್ರ ಬಂದ್ರೆ ನಾವು ಡೆಫಿನೆಟ್ ಆಗಿ ಅಗೇನ್ ಹೋಗಿ ನಾವು ಮಿರರ್ ಮುಂದೆ ಕನ್ನಡಿ ತಗೊಂಡು ನೋಡಕ್ ಇಷ್ಟ ಪಡ್ತಾ ಇರ್ತೀವಿ. ಸೊ ವೈ ಕಾಂಟ್ ಎವ್ರಿ ಡೇ ಬೇಸಿಸ್ ಮೇಲೆ ನಾವು ನಮ್ಮ ಫೇಸ್ ಅನ್ನು ಅಬ್ಸರ್ವ್ ಮಾಡ್ಬೋದು, ಸೊ ದಟ್ ಏನಾದ್ರೂ ಸ್ಮಾಲ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರುವಾಗ್ಲೇನೆ ನಾವು ಅದನ್ನು ಕಂಟ್ರೋಲ್ ಮಾಡಬಹುದು. ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ರೆಗ್ಯುಲರ್ ಆಗಿ ನಾವು ನಮ್ಮ ಸ್ಕಿನ್ ಅನ್ನು ಚೆಕ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಎಸ್, ವೆರಿ ನೈಸ್. ಸೊ ನೋಡಿ, ಸೊ ತುಂಬಾ ಚೆನ್ನಾಗಿರುವಂತಹ ನನ್ನ ಸ್ಟೂಡೆಂಟ್ಸ್ ಗಳು ಯಶೋಧ ಅವರು, ಪುಷ್ಪಲತಾ ಅವರು, ವಿನೂತಾ ಅವರು, ಸೊ ಭಾಗ್ಯಮ್ಮ ಅವರು, ಜ್ಯೋತಿ ಅವರು, ಎಸ್ ರೆಗ್ಯುಲರ್ಲಿ ನೋಡ್ತಿರಲ್ಲ. ಓಕೆ, ನೈಟ್ ಕ್ರೀಮ್ ಗಿವ್ ಗುಡ್ ರಿಸಲ್ಟ್. ಡೆಫಿನೆಟ್ ಆಗಿ ರಮಾಮಣಿ ಅವರೇ, ಸೊ ನೈಟ್ ಕ್ರೀಮ್ ತುಂಬಾ ಚೆನ್ನಾಗಿ ರಿಸಲ್ಟ್ ಪ್ರೊವೈಡ್ ಮಾಡುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ನೋಡ್ಬಹುದು ಫರ್ಮ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ನಾನ್ ಜಸ್ಟ್ ಹಾಗೇನೆ ಹೇಳ್ತಾ ಇಲ್ಲ, ಸೊ ನಾನು ಕೂಡ ಸೆಲ್ಫ್ ಮೇಲೆ ಟೆಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆನೆ ಹೇಳ್ತಾ ಇರೋದು. ಸೊ ಸುಮ್ನೆ ಹಾಗೇನೆ ಹೇಳಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ. ಡೆಫಿನೆಟ್ ಆಗಿ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದೀವಿ ಅಂದ್ರೆ ಸೊ ನಾವು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿನೇ ನೋಡಿರೋದು. ಕರೆಕ್ಟ್ ಅಲ್ವಾ? ವಿತ್ ನೈಟ್ ಕ್ರೀಮ್ ಜೊತೆ ನಿಮ್ಮ ಸ್ಕಿನ್ ನಲ್ಲಿ ಫರ್ಮ್ನೆಸ್, ಕೊಲಾಜನ್ ಅನ್ನು ನಮ್ಮ ಏಜ್ ಪ್ರಕಾರ ನಾವು ಮೇಂಟೈನ್ ಮಾಡ್ಕೋಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಆಮೇಲೆ ಏನಪ್ಪಾ ಅಂದ್ರೆ ನಾವು ಡೆಫಿನೆಟ್ ಆಗಿ ಇಂಜೆಕ್ಷನ್ ತಗೊಳ್ಳೋದು, ಸೊ ಕೊಲಾಜನ್ ಅನ್ನು ಸೊ ಎಷ್ಟು ದುಡ್ಡು ಕೊಟ್ಟು ನೀವು ಎಷ್ಟು ದುಡ್ಡು ಕೊಟ್ರೆ ಕೂಡ ಲೈಕ್ ನಿಮ್ಮ ಸ್ಕಿನ್ ಅನ್ನು ಆಮೇಲೆ ಚೇಂಜ್ ಮಾಡ್ಕೊಡಕ್ಕೆ ಆಗಲ್ಲ. ಸೊ ಅದಕ್ಕಾಗಿ ರೈಟ್ ಟೈಮ್ ಅಲ್ಲಿ ನಾವು ಟೇಕ್ ಕೇರ್ ಮಾಡ್ಕೋಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಆಮೇಲೆ ಸ್ಪಾಯ್ಲ್ ಆಗಿದ್ದಾದ್ಮೇಲೆ ಅಥವಾ ನಮ್ಮ ಏಜ್ ಆದ್ಮೇಲೆ ಆಮೇಲೆ ಹೋಗಿ ನಾವು ಫಿಲ್ಲಿಂಗ್ ಮಾಡ್ಕೊಳಕ್ ಹೋಗ್ತೀವಿ. ಸೊ ಅದೆಲ್ಲ ಏನಪ್ಪಾ ಅಂದ್ರೆ ಹರ್ಟ್ ಮಾಡ್ಕೊಂಡು ನಮ್ಮ ಸ್ಕಿನ್ ಅನ್ನು ಸೊ ಇಷ್ಟೆಲ್ಲ ಡ್ಯಾಮೇಜ್ ಮಾಡ್ಕೊಂಡು ಸೊ ಆಮೇಲೆ ನಾವು ಇದು ಮಾಡಕ್ ಹೋಗ್ತಾ ಇದೀವಿ ಅಂದ್ರೆ ಡೆಫಿನೆಟ್ ಆಗಿ ಅದು ಆ ಪರ್ಟಿಕ್ಯುಲರ್ ಏಜ್ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ನಮ್ಮ ಸ್ಕಿನ್ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೂಡ ಪ್ರೊವೈಡ್ ಮಾಡಕ್ಕೆ ಕೆಪಾಸಿಟಿ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ರೈಟ್ ಸ್ಟೇಜ್ ಅಲ್ಲಿ ರೈಟ್ ಟೈಮ್ ಅಲ್ಲಿ ನಾವು ರೆಗ್ಯುಲರ್ ಸ್ಕಿನ್ ಕೇರ್ ರುಟೀನ್ ಅನ್ನು ಅಲಾಂಗ್ ವಿತ್ ದ ವೀಕ್ಲಿ ಸ್ಕಿನ್ ಕೇರ್ ರುಟೀನ್ ಇರಬಹುದು ಕಂಪಲ್ಸರಿಯಾಗಿ ಟೇಕ್ ಕೇರ್ ಮಾಡಿದ್ರೆ ಸ್ವಲ್ಪ ಎಫರ್ಟ್ಸ್ ಜೊತೆ ಲಾಟ್ ಆಫ್ ಚೇಂಜಸ್ ಅನ್ನು ನಾವು ತಗೊಂಡ್ ಬರಬಹುದು. ಕರೆಕ್ಟ್ ಅಲ್ವಾ? ಅಂಡ್ ನೈಟ್ ಕ್ರೀಮ್ ಯಾವಾಗ್ಲೂ ಸ್ಕಿಪ್ ಮಾಡಬೇಡಿ. ಸೊ ನೈಟ್ ಕ್ರೀಮ್ ಇಂದ ನಮ್ಮ ಸ್ಕಿನ್ ಫರ್ಮ್ ಆಗುತ್ತೆ, ಟೈಟ್ ಆಗುತ್ತೆ, ರಿಂಕಲ್ಸ್ ಎಲ್ಲ ಡಿಲೇ ಆಗ್ತಾ ಹೋಗುತ್ತೆ, ರಿಂಕಲ್ಸ್ ಪ್ರಾಸೆಸ್ ಅಂಡ್ ಹೈಡ್ರೇಟ್ ಆಗುತ್ತೆ ನಮ್ಮ ಸ್ಕಿನ್ ನಲ್ಲಿ. ಏನಪ್ಪಾ ಅಂದ್ರೆ ನ್ಯೂ ಸೆಲ್ಸ್ ಫಾರ್ಮ್ ಆಗೋದು ಕೆಪಾಸಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ, ರಿಪೇರಿಂಗ್ ಚೆನ್ನಾಗುತ್ತೆ. ನಮ್ಮ ಸ್ಕಿನ್ ನಲ್ಲಿ ಏನೇನ್ ಡ್ಯಾಮೇಜಸ್ ಆಗಿದೆ ಎಂಟೈರ್ ಡೇ ನಲ್ಲಿ ನಮ್ಮ ಸ್ಕಿನ್ ಸೆಲ್ಸ್ ಅಲ್ಲಿ ಅದೆಲ್ಲ ಡ್ಯಾಮೇಜಸ್ ಅನ್ನು ರಿಪೇರ್ ಮಾಡೋಕೆ ಕೂಡ ನೈಟ್ ಕ್ರೀಮ್ ಸಹಾಯಕಾರಿ ಇರುತ್ತೆ. ಅಂಡ್ ಎಸ್, ನೈಟ್ ಕ್ರೀಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಏನಪ್ಪಾ ಅಂದ್ರೆ ವೈಟಮಿನ್ ಇ ಜೊತೆ ವೈಟಮಿನ್ ಎ ಕೂಡ ಇದೆ ಇದ್ರಲ್ಲಿ. ಹೈ ಆಂಟಿ ಆಕ್ಸಿಡೆಂಟ್ ಕೆಪಾಸಿಟಿ. ಸ್ವಲ್ಪ
ಥಿಕ್ಕರ್ ಸೈಡ್ ಅಲ್ಲಿ ಇರುತ್ತೆ ನೈಟ್ ಕ್ರೀಮ್ಸ್ ಆಲ್ವೇಸ್, ಯಾಕಂದ್ರೆ ಸ್ವಲ್ಪ ಜಾಸ್ತಿಯಾಗಿ ಕೆಲಸ ಮಾಡ್ಬೇಕಾಗಿರುತ್ತೆ ನೈಟ್ ಕ್ರೀಮ್ಸ್ ಗಳು. ಸೊ ಅದಕ್ಕಾಗಿ ಯಾವಾಗ್ಲೂ ನೀವು ಅಬ್ಸರ್ವ್ ಮಾಡಿ ನೈಟ್ ಕ್ರೀಮ್ ಸ್ವಲ್ಪ ಥಿಕ್ ಇರುತ್ತೆ ಆಸ್ ಕಂಪೇರ್ಡ್ ಟು ಡೇ ಕ್ರೀಮ್ಸ್, ಕರೆಕ್ಟ್ ಅಲ್ವಾ? ಅಂಡ್ ಇದ್ರಲ್ಲಿ SPF ಇರಲ್ಲ, ಯಾಕಂದ್ರೆ ನೈಟ್ ಕ್ರೀಮ್ ಅಲ್ಲಿ ನಮ್ಗೆ SPF ಬೇಕಾಗಿಲ್ಲ. ವೈಟಮಿನ್ ಇ ಇದೆ, ಹೈಯರ್ ಆಂಟಿ ಆಕ್ಸಿಡೆಂಟ್ ಕೆಪಾಸಿಟಿಯಿಂದ ನಮ್ಮ ಸ್ಕಿನ್ ಅನ್ನು ಕಂಪ್ಲೀಟ್ ಆಗಿ ರಿಪೇರ್ ಮಾಡಕ್ಕೆ, ಡ್ಯಾಮೇಜಸ್ ಅನ್ನು ರಿಪೇರ್ ಮಾಡ್ತಾ ನಮ್ಮ ಸ್ಕಿನ್ ಅನ್ನು ರೆನ್ಯೂ ಮಾಡಕ್ಕೆ ಕೂಡ ಸಪೋರ್ಟ್ ಮಾಡ್ತಾ ಅಂಡ್ ಫರ್ಮ್ ಕೂಡ ಮಾಡುತ್ತೆ ನಮ್ಮ ಸ್ಕಿನ್ ಅನ್ನು. ಎಸ್, ಅಂಡ್ ಯಾವ ತರ ಇದನ್ನು ಯೂಸ್ ಮಾಡ್ಬೇಕು, ನೈಟ್ ಟೈಮ್ ಅಲ್ಲಿ ಕೂಡ ನಾವು ನೈಟ್ ಕೇರ್ ರುಟೀನ್ ಅನ್ನು ಫಾಲೋ ಮಾಡ್ಬೇಕಾಗಿರುತ್ತೆ ಬಿಫೋರ್ ಗೋಯಿಂಗ್ ಟು ಬೆಡ್. ಫಸ್ಟ್ ನಾವು ನಮ್ಮ ಫೇಸ್ ಅನ್ನು ಕ್ಲೀನ್ ಮಾಡ್ಬೇಕು, ಆಮೇಲೆ ಟೋನರ್ ಅಪ್ಲೈ ಮಾಡ್ಬೇಕು, ಆಮೇಲೆ ಟ್ರೀಟ್ಮೆಂಟ್ ಜೊತೆ ನೆಕ್ಸ್ಟ್ ನಾವು ನೈಟ್ ಕ್ರೀಮ್ ಅಪ್ಲೈ ಮಾಡಿದ್ದಾದ್ಮೇಲೆ ನಾವು ಮಲ್ಕೋಬೇಕು, ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ದ ರೆಗ್ಯುಲರ್ ಡೈಲಿ ನೈಟ್ ಸ್ಕಿನ್ ಕೇರ್ ರೆಜಿಮೆ. ಅಂಡ್ ಎಸ್, ಲಾಸ್ಟ್ ಪ್ರಾಡಕ್ಟ್ ಟ್ರೀಟ್ಮೆಂಟ್ ಅಂತ ನಾನು ಹೇಳ್ತಾ ಇದ್ದೆ. ಸೊ ಏನಪ್ಪಾ ಇದು ಟ್ರೀಟ್ಮೆಂಟ್ ಪ್ರೊಸೀಜರ್ ಅಲ್ಲಿ ಅಂದ್ರೆ, ಸೊ ದಿಸ್ ಇಸ್ ದ ಪ್ರಾಡಕ್ಟ್ ಪ್ರೋ ವೈಟ್ ರೇಂಜ್ ಜೊತೆ ನೀವು ಟ್ರೀಟ್ಮೆಂಟ್ ಪ್ರಾಡಕ್ಟ್ ಅಂತ ಹೇಳಿದಾಗ ಆಂಟಿ ಸ್ಪಾಟ್ ರೇಡಿಯನ್ಸ್ ಸೆರಮ್. ಸೊ ಸೆರಮ್ ತುಂಬಾನೇ ಟ್ರೆಂಡಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬಹುದು, ಯಂಗ್ಸ್ಟರ್ಸ್ ಇರಬಹುದು. ಓಕೆ, ಯಂಗ್ಸ್ಟರ್ಸ್ ಅಂತ ಹೇಳಿದ ತಕ್ಷಣ ಅದೇ ಇವಾಗ ಮೋಸ್ಟ್ ಟ್ರೆಂಡಿಂಗ್ ಆಗಿ ನಡೀತಾ ಇದೆ. ಸೊ ಎಲ್ಲಾ ಕಡೆ ಸೊ ಸೆರಮ್ ಅನ್ನು ತುಂಬಾನೇ ಎಲ್ಲಾ ಕಡೆ ಪ್ರಮೋಟ್ ಮಾಡ್ತಾ ಇದೀವಿ. ಯಾಕಪ್ಪ ಅಂದ್ರೆ ಸೆರಮ್ದು ಬೆನಿಫಿಟ್ ಅಷ್ಟಿದೆ, ಸೆರಮ್ದು ಇಂಪಾರ್ಟೆನ್ಸ್ ಅಷ್ಟಿದೆ. ಯಾವ ತರಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ಸೆರಮ್ ವೆರಿ ಏನಪ್ಪಾ ಅಂದ್ರೆ ಒಂದು ಲಿಕ್ವಿಡ್ ಫ್ಲೂಯಿಡ್ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ. ಸೊ ಹಾಗಾಗಿ ವೆರಿ ಕ್ವಿಕ್ ಆಗಿ ಅಬ್ಸಾರ್ಬ್ ಆಗುತ್ತೆ. ಅಂಡ್ ನೀವು ಯಾಕಪ್ಪ ಸೆರಮ್ ಅನ್ನು ಯೂಸ್ ಮಾಡ್ಬೇಕಂದ್ರೆ, ವಿತ್ ಸೆರಮ್ ಅಂಡ್ ವಿತೌಟ್ ಸೆರಮ್ ಬೆನಿಫಿಟ್ ಏನಪ್ಪಾ ಅಂದ್ರೆ, ವಿತ್ ಸೆರಮ್ ಜೊತೆ ಸೆರಮ್ ಅಪ್ಲೈ ಮಾಡಿ ನೀವು ಮಾಯಿಶ್ಚರೈಸರ್ ಕ್ರೀಮ್ ಡೇ ಟೈಮ್ ಅಲ್ಲಿ ಅಪ್ಲೈ ಮಾಡ್ತೀರಾ, ಅಥವಾ ಸೆರಮ್ ಅಪ್ಲೈ ಮಾಡಿ ನೀವು ನೈಟ್ ಕ್ರೀಮ್ ನೈಟ್ ಟೈಮ್ ಅಲ್ಲಿ ಅಪ್ಲೈ ಮಾಡ್ತೀರಾ ನೋಡಿ. ಸೊ ಅವಾಗ ನಿಮ್ಮ ನೈಟ್ ಕ್ರೀಮ್ ಎಫಿಷಿಯನ್ಸಿ ಅಥವಾ ಕೆಲಸ ಇನ್ನ ಸ್ವಲ್ಪ ಹೈಯರ್ ವೇ ನಲ್ಲಿ ಇನ್ಕ್ರೀಸ್ ಆಗುತ್ತೆ. ಇಂಗ್ರೀಡಿಯೆಂಟ್ಸ್ ಅನ್ನು ಆಕ್ಟಿವೇಟ್ ಮಾಡುತ್ತೆ ಕ್ರೀಮ್ ಅಲ್ಲಿ ಇರುವಂತಹ. ಅಟ್ ದ ಸೇಮ್ ಟೈಮ್ ಡೇ ಕ್ರೀಮ್ ಅಪ್ಲೈ ಮಾಡಕ್ಕಿಂತ ಮುಂಚೆ ಇದನ್ನು ಅಪ್ಲೈ ಮಾಡಿದ್ರೆ ನಿಮ್ಮ ಡೇ ಕ್ರೀಮ್ ಅಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನು ಇದು ಇನ್ನ ಚೆನ್ನಾಗಿ ಬೂಸ್ಟ್ ಅಪ್ ಮಾಡುತ್ತೆ, ಆಕ್ಟಿವ್ ಮಾಡುತ್ತೆ. ಸೊ ದಟ್ ಎಫಿಷಿಯನ್ಸಿ ವರ್ಕ್ ಏನಿರುತ್ತೆ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿ ನಮ್ಮ ಸ್ಕಿನ್ ನಲ್ಲಿ ಸ್ಟಾರ್ಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ವಿತೌಟ್ ಏನಪ್ಪಾ ಅಂದ್ರೆ ಸೆರಮ್ ಜೊತೆ ಎಫಿಷಿಯಂಟ್ ಆಗಿ ಅಷ್ಟು ಬೂಸ್ಟಿಂಗ್ ಇರಲ್ಲ. ಸೊ ದಿಸ್ ಇಸ್ ಅ ಬೂಸ್ಟರ್ ಅಂತಾನು ಹೇಳ್ಬೋದು, ಬೂಸ್ಟ್ ಅಪ್ ಮಾಡುತ್ತೆ ಎಫಿಷಿಯನ್ಸಿ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಅಂದ್ರೆ ಮಾಯಿಶ್ಚರೈಸರ್ ಅಥವಾ ಡೇ ಕ್ರೀಮ್ ನೈಟ್ ಕ್ರೀಮ್ ಪ್ರಾಡಕ್ಟ್. ಅಂಡ್ ಅಟ್ ದ ಸೇಮ್ ಟೈಮ್ ಟ್ರೀಟ್ಮೆಂಟ್ ಸ್ಟೆಪ್ ಅಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ, ಯಾಕಂದ್ರೆ ಕ್ವಿಕ್ ಆಗಿ ಅಬ್ಸಾರ್ಬ್ ಆಗುತ್ತೆ. ಅಂಡ್ ನಮ್ಮ ಸ್ಕಿನ್ ಆಲ್ರೆಡಿ ಕ್ಲೆನ್ಸಿಂಗ್ ಪ್ರಾಸೆಸ್ ಇಂದ ಅಂಡ್ ಟೋನಿಂಗ್ ಪ್ರಾಸೆಸ್ ಇಂದ ಸೆಟಲ್ ಆಗಿರುತ್ತೆ. ಸೊ ಇವಾಗ ಡೈರೆಕ್ಟ್ ಆಗಿ ಸೆರಮ್ ಅನ್ನು ಅಪ್ಲೈ ಮಾಡಿದ್ರೆ ಟ್ರೀಟ್ಮೆಂಟ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ವಿತೌಟ್ ದೀಸ್ ಟೂ ಪ್ರೊಸೀಜರ್, ಕ್ಲೆನ್ಸಿಂಗ್ ಅಂಡ್ ಟೋನಿಂಗ್ ಪ್ರೊಸೀಜರ್, ನೀವು ಈ ತರ ಲೈಕ್ ಪ್ರೊಸೀಜರ್ ಸೆರಮ್ ಅನ್ನು ಅಪ್ಲೈ ಮಾಡ್ತಾ ಕ್ರೀಮ್ ಅನ್ನು ಅಪ್ಲೈ ಮಾಡಿದ್ರೆ ಅಷ್ಟು ಎಫಿಷಿಯನ್ಸಿ ಇರಲ್ಲ. ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಸ್ಕಿನ್ ಕಂಪ್ಲೀಟ್ ಆಗಿ ಕ್ಲೀನ್ ಆಗ್ಬೇಕು. ಸೊ ಆಮೇಲೆ ಟೋನ್ ಆಗ್ಬೇಕು. ಸೊ ಟೋನರ್ ಇಂದ ನಮ್ಮ ಸ್ಕಿನ್ ನಲ್ಲಿ pH ಬ್ಯಾಲೆನ್ಸ್ ಆಗುತ್ತೆ. ಸೊ ಆಮೇಲೆ ಟ್ರೀಟ್ಮೆಂಟ್ ಪ್ರಾಡಕ್ಟ್ ಅಪ್ಲೈ ಮಾಡಿದ್ರೆ ನಾವು ರೆಡಿ, ಕಂಪ್ಲೀಟ್ ಆಗಿ ರೆಡಿ ಇದೆ ನಮ್ಮ ಸ್ಕಿನ್. ಸೊ ಟ್ರೀಟ್ಮೆಂಟ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ದೆನ್ ಫೋರ್ತ್ ಸ್ಟೆಪ್ ಅಲ್ಲಿ ಮಾಯಿಶ್ಚರೈಸೇಷನ್ ಇಂದ ಹೈಡ್ರೇಷನ್ ಪ್ರೊವೈಡ್ ಮಾಡ್ತಾ ಇದ್ರೆ, ದೆನ್ ಫಿಫ್ತ್ ಸ್ಟೆಪ್ ಇಂದ ನೀವು SPF ಇಂದ ನಿಮ್ಮ ಸ್ಕಿನ್ ಅನ್ನು ಪ್ರೊಟೆಕ್ಷನ್ ಪ್ರೊವೈಡ್ ಮಾಡ್ತಾ ಇದ್ರೆ. ಸೊ ಈ ರೀತಿ ನಾವು ನಮ್ಮ ಫೇಸ್ ಅನ್ನು ರೆಗ್ಯುಲರ್ ಬೇಸ್ ಮೇಲೆ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡ್ಬೇಕಾಗಿರುತ್ತೆ. ಸೊ ಈ ನಮ್ಮ ಸೆರಮ್ ಬಗ್ಗೆ ಹೇಳ್ಬೇಕಂದ್ರೆ, ಸೊ ಇದ್ರಲ್ಲಿ ಕೂಡ ಮಲ್ಬರಿ ಎಕ್ಸ್ಟ್ರಾಕ್ಟ್ಸ್, ನಯಾಸಿನಮೈಡ್ ಇದೆ, ಮೆಲಾನಿನ್ ಅನ್ನು ಕಂಟ್ರೋಲ್ ಮಾಡುತ್ತೆ, ಬ್ರೈಟ್ನೆಸ್ ಅನ್ನು ಎನ್ಹಾನ್ಸ್ ಮಾಡುತ್ತೆ, ಹೈಡ್ರೇಷನ್ ಪ್ರೊವೈಡ್ ಮಾಡಕ್ಕೆ ಸೋಡಿಯಂ ಹೈಲುರಾನೇಟ್ ಇದೆ, ಡೀಪ್ಲಿ ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಪ್ರಾಡಕ್ಟ್ ಅಂತ ಹೇಳ್ತಾ ಇದೀವಿ ಸೆರಮ್ ಅನ್ನು. ಇದರಲ್ಲಿ ವೆರಿ ಅಮೇಸಿಂಗ್ ಇಂಗ್ರೀಡಿಯೆಂಟ್ ಇದೆ, ಆಲ್ಫಾ ಆರ್ಬ್ಯೂಟಿನ್ ಅಂತ. ಆಲ್ಫಾ ಆರ್ಬ್ಯೂಟಿನ್ ಏನ್ ಮಾಡುತ್ತೆ ಅಂದ್ರೆ, ಸ್ಪೆಷಲಿ ನಮ್ಮ ಸ್ಕಿನ್ ಸೆಲ್ಸ್ ಒಳಗಡೆ ವೆರಿ ಕ್ವಿಕ್ ಆಗಿ ಅಬ್ಸಾರ್ಬ್ ಆಗ್ತಾ ಟ್ರೀಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ತಾ, ಅಂಡ್ ಸ್ಪೆಷಲಿ ಯಾರ್ಯಾರಿಗೆ ಬ್ಲಾಕ್ ಸ್ಪಾಟ್ಸ್, ವೈಟ್ ಸ್ಪಾಟ್ಸ್, ಪಿಗ್ಮೆಂಟೇಶನ್ ಇಶ್ಯೂಸ್ ಇದೆ, ಬ್ಲಾಕ್ ಮಾರ್ಕ್ಸ್ ಇದೆ, ಪಿಂಪಲ್ ಮಾರ್ಕ್ಸ್ ಕೂಡ ಇರಬಹುದು, ಬ್ಲಾಕ್ ಸ್ಪಾಟ್ಸ್ ಇದೆ, ಸೊ ಅದು ಕೂಡ ಫೇಡ್ ಔಟ್ ಆಗ್ತಾ ಬರುತ್ತೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಆಲ್ಫಾ ಆರ್ಬ್ಯೂಟಿನ್ ಇನ್ ದ ಸೆರಮ್. ಸೊ ಕಂಪ್ಲೀಟ್ ಆಗಿ ಇದು ಸೇಫೆಸ್ಟ್ ಇರುತ್ತೆ ನಿಮ್ಮ ಸ್ಕಿನ್ ಮೇಲೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಯಾವುದೇ ತರಹದ ಇದು ಅನಿಮಲ್ಸ್ ಮೇಲೆ ನಾವು ಟೆಸ್ಟ್ ಮಾಡಿಲ್ಲ, 100% ವೆಜಿಟೇರಿಯನ್ ಇದೆ, ಫ್ರೀ ಫ್ರಮ್ ಆಲ್ ದ ಕೆಮಿಕಲ್ಸ್ ಇದೆ, ಪ್ಯಾರಾಬೆನ್ ಇಲ್ಲ, ಯಾವುದೇ ತರಹದ ಇದರಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ, ವೆರಿ ಸೇಫ್ ಇರುತ್ತೆ ಸ್ಕಿನ್ ಮೇಲೆ. ಅಂಡ್ ಆರಾಮಾಗಿ ನೀವು ಏನಪ್ಪಾ ಅಂದ್ರೆ, ಸ್ಪೆಷಲಿ ಈ ಎಂಟೈರ್ ಪ್ರೊವೈಡ್ ರೇಂಜ್ ಆಫ್ ಪ್ರೊಡಕ್ಟ್ಸ್ ಕ್ಯಾಟಗರಿಯನ್ನು ನೀವು 22+ ಇದ್ದವರಿಗೆ ಸಜೆಸ್ಟ್ ಮಾಡಬಹುದು. ಮಾರ್ನಿಂಗ್ ಅಂಡ್ ಈವ್ನಿಂಗ್ ಇದನ್ನು ನಾವು ಯೂಸ್ ಮಾಡಬೇಕು. ಡೇ ಟೈಮ್ ಅಲ್ಲಿ
ಕೂಡ ನಾವು ಇದನ್ನು ಯೂಸ್ ಮಾಡ್ಬೇಕು ಅಂಡ್ ನೈಟ್ ಟೈಮ್ ಅಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೇಕು. ಸೊ ಇದು ನಮ್ಮ ಪ್ರಾಡಕ್ಟ್ 4 ತರಹದ ಪ್ರಾಡಕ್ಟ್ ರೇಂಜ್ ವಿತ್ BV ಜೊತೆ ಇನ್ಫಾರ್ಮೇಶನ್ ಇದೆ ಅಂಡ್ ಇವಾಗ ಆಫರ್ ಕೂಡ ನಡೀತಾ ಇದೆ. ಸೊ ಆ ಸ್ಕ್ರೀನ್ ಅನ್ನು ನಾನು ಶೇರ್ ಮಾಡಕ್ ಇಷ್ಟ ಪಡ್ತಾ ಇದ್ದೀನಿ. ಸೊ ನಮ್ಮ ಅರ್ಬನ್ ಕಲರ್ ಅಲ್ಲಿ ಸ್ಪೆಷಲಿ ಪ್ರೋ ವೈಟ್ ರೇಂಜ್ ಮೇಲೆ ಆಫರ್ ಕೂಡ ಇದೆ. ಸೊ ನೀವು ಈ ತಿಂಗಳಲ್ಲಿ ಸ್ಪೆಷಲಿ ಪರ್ಚೇಸ್ ಮಾಡ್ಬೇಕಾಗಿರುವಂತಹ ಈ ಆಫರ್ ಅನ್ನು ನೀವು ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟ ಪಡ್ತಾ ಇದೀನಿ. ಪ್ರೋ ವೈಡ್ ನೀವು ಏನಪ್ಪಾ ಅಂದ್ರೆ ಈ ಸೆರಮ್ ಕಂಪ್ಲೀಟ್ ಆಗಿ DP ₹1 ಅಲ್ಲಿ ನೀವು ಪಡ್ಕೋಬಹುದು. ನೀವು ಇನ್ ಕೇಸ್ ಆಯಿಲಿ ಸ್ಕಿನ್ ಇದ್ದವರು, ಜ್ಯೋತಿ ಅವರೇ, ಸೊ ಅಂಡ್ ರೆಸ್ಟ್ ಆಫ್ ದ ಅದರ್ ಪಾರ್ಟಿಸಿಪೆಂಟ್ಸ್ ಆಯಿಲಿ ಸ್ಕಿನ್ ಇದೆ ಅಂತ ಯಾರ್ಯಾರು ಹೇಳಿದೀರಾ, ಸೊ ಈ ಲೋಷನ್ ಅನ್ನು ಈ ಪ್ರೋಗ್ರಾಮ್ ಅಲ್ಲಿ ನೀವು ಅಟೆಂಡ್ ಮಾಡಿದೀರಾ, ಕೇಳ್ಕೊಂಡಿದ್ದೀರಾ ಅಂಡ್ ಇನ್ನ ಇಲ್ಲಿವರೆಗೆ ಯೂಸ್ ಮಾಡಿಲ್ಲ ಪ್ರಾಡಕ್ಟ್ ಪ್ರೊವೈಡ್ ರೇಂಜ್ ಅದು ಅಂದ್ರೆ, ಸೊ ಈ ಆಫರ್ ಅಲ್ಲೂ ಯುಟಿಲೈಸ್ ಮಾಡ್ತಾ ನೀವು ಪ್ರೊವೈಡ್ ಫ್ರೆಶ್ ರೇಡಿಯನ್ಸ್ ಡೇ ಲೋಷನ್ ಅನ್ನು ಪರ್ಚೇಸ್ ಮಾಡ್ಕೊಳ್ಳಿ. ನಿಮ್ಗೆ ಸೆರಮ್ ಕಂಪ್ಲೀಟ್ ಆಗಿ ಸೊ DP ₹1 ಅಲ್ಲಿ ಸಿಗ್ತಾ ಇದೆ ಅಂದ್ರೆ ಕೈಂಡ್ ಆಫ್ ಫ್ರೀ ಓನ್ಲಿ. ಸೊ ಅಪ್ ಟು 31st of January ವರೆಗೆ ಈ ಆಫರ್ ಇರುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಇನ್ ಕೇಸ್ ಯಾವ್ದಾದ್ರು 2 ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ರೆ, ಸೊ ಅಲಾಂಗ್ ವಿತ್ ದ ನೈಟ್ ಕ್ರೀಮ್ ನೀವು ಪರ್ಚೇಸ್ ಮಾಡಿದ್ರೆ ಏನಪ್ಪಾ ಅಂದ್ರೆ ಯಾವ್ದಾದ್ರು ಲೈಕ್ ಸೆರಮ್ ಜೊತೆ ಇದನ್ನು ಪರ್ಚೇಸ್ ಕ್ಲಬ್ ಮಾಡಿ, ಅಥವಾ ಡೇ ಕ್ರೀಮ್ ಜೊತೆ ನೈಟ್ ಕ್ರೀಮ್ ಅನ್ನು ಕ್ಲಬ್ ಮಾಡಿ, ಡೇ ಲೋಷನ್ ಜೊತೆ ನೈಟ್ ಕ್ರೀಮ್ ಅನ್ನು ಕ್ಲಬ್ ಮಾಡಿ, ಯಾವುದೇ 2 ತರಹದ ಪ್ರಾಡಕ್ಟ್ ಪ್ರೊವೈಡ್ ರೇಂಜ್ ಇಂದ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ಒಂದ್ ಶ್ಲೋಕ ರೇಂಜ್ ಇಂದ ಮೊರೊಕನ್ ಆರ್ಗಾನ್ ಆಯಿಲ್ ಕ್ಲೆನ್ಸರ್ ಕೂಡ ಸಿಗ್ತಾ ಇದೆ. ಅಂಡ್ ಮೋಸ್ಟ್ ಫೇವರೆಟ್ ಕ್ಲೆನ್ಸರ್ ಎಲ್ಲಾರ್ದು ಮೋಸ್ಟ್ ಆಫ್ ನಮ್ಮ ಮೋದಿ ಕೇರಿಯರ್ದು ಮೊರೊಕನ್ ಆರ್ಗಾನ್ ಆಯಿಲ್, ಕರೆಕ್ಟ್ ಅಲ್ವಾ? ಸೊ ಇದು ಕೂಡ ಆಫರ್ ಇದೆ 31st of Jan ವರೆಗೆ. ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಆಫರ್ಸ್ ಇದೆ ಅಂಡ್ ಲಿಪ್ಸ್ಟಿಕ್ ಮೇಲೆ ಕೂಡ ಆಫರ್ ಇದೆ. ಸೊ ಟು ಅಂಡ್ ಏನಪ್ಪಾ ಅಂದ್ರೆ ನೀವು ಅರ್ಬನ್ ಕಲರ್ ಪ್ರಾಡಕ್ಟ್ಸ್ ವರ್ತ್ DP ₹1599 ಟು ಪರ್ಚೇಸ್ ಮಾಡ್ಕೊಂಡ್ರೆ ನಿಮ್ಗೆ ವೆಲ್ದು ಮಲ್ಟಿವಿಟಮಿನ್ ಮಲ್ಟಿ ಮಿನರಲ್ ಕಂಪ್ಲೀಟ್ ಆಗಿ ಫ್ರೀ ಸಿಗುತ್ತೆ. ಆರ್ ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ನೀವು DP ₹1 ಅಲ್ಲಿ ಪರ್ಚೇಸ್ ಮಾಡ್ಕೊಂಡ್ರೆ, ಅಪಾರ್ಟ್ ಫ್ರಮ್ ದಟ್ ನ್ಯೂ ಜಾಯಿನ್ ಈ ಪ್ರೋಗ್ರಾಮ್ ಅಲ್ಲಿ ಕೂಡ 50% PVದು ಆಫರ್ ಕೂಡ ಇದೆ. ಸೊ ಅದನ್ನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಫೋಕಸ್ ಮಾಡ್ತಾ ಮ್ಯಾಕ್ಸಿಮಮ್ ನ್ಯೂ ಜಾಯಿನೀಸ್ ಅನ್ನು ಜಾಯಿನ್ ಮಾಡಿಸಿ ಅಂಡ್ 50% PV ಎಕ್ಸ್ಟ್ರಾ PV ಬೆನಿಫಿಟ್ ಅನ್ನು ನೀವು ಎಂಜಾಯ್ ಕೂಡ ಮಾಡಬಹುದು. ಸೊ ಏನಪ್ಪಾ ಅಂದ್ರೆ ಈ ಆಫರ್ಸ್ ಎಲ್ಲ ನಿಮಗೋಸ್ಕರ ಇರೋದು. ಸೊ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ನಿಮ್ಮ ಟೀಮ್ ಅಲ್ಲಿ ಕೂಡ ಅದೇ ತರಹ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ಫಾರ್ಮೇಶನ್ ತಗೋಬೇಕಾಗಿರೋದು, ನಾಲೆಜ್ ತಗೋಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಆಸ್ ಎ ನಾವು ಆಂಟ್ರಪ್ರಿನಿಯರ್ ಆಗಿ ಸೊ ಆಲ್ ದ ಇನ್ಫಾರ್ಮೇಶನ್ ಜೊತೆ ಅಪ್ಡೇಟೆಡ್ ಇರ್ತಾ ನಮ್ಮ ಟೀಮ್ ಅನ್ನು ಮೋಟಿವೇಟ್ ಮಾಡ್ತಾ ನಾವು ಕೆಲಸ ಮಾಡಿದ್ರೆ ಡೆಫಿನೆಟ್ ಆಗಿ ನಾವು ತುಂಬಾ ಚೆನ್ನಾಗಿ ಒಂದ್ ಟೀಮ್ ಅನ್ನು ಬಿಲ್ಡ್ ಮಾಡಬಹುದು. ಅವ್ರ ಜೊತೆ ವರ್ಕ್ ಮಾಡ್ತಾ ಹೈಯರ್ ಇನ್ಕಮ್ ಅನ್ನು ಕೂಡ ಪಡ್ಕೋಬಹುದು, ಹೈಯರ್ ಟೈಟಲ್ ಅನ್ನು ಕೂಡ ನಾವು ಈಸಿಯಾಗಿ ಪಡ್ಕೋಬಹುದು. ಸೊ ರೈಟ್, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಐ ಹೋಪ್ ಸೊ ನಾನು ಕ್ವಶನ್ಸ್ ತಗೊಳ್ತಾ ಇವತ್ತು ಸೆಷನ್ ಅನ್ನು ಕಂಡಕ್ಟ್ ಮಾಡಿದ್ದೀನಿ. ಸೊ ಮೋಸ್ಟ್ ಆಫ್ ದ ಕ್ವಶನ್ಸ್ ರಿಲೇಟೆಡ್ ಟು ನಿಮ್ಮ ಸ್ಕಿನ್ ಟೈಪ್ ಬಗ್ಗೆ ಕ್ಲಿಯರ್ ಆಗಿರಬಹುದು ಅಂತ ಅನ್ಕೊಳ್ತಾ ಇದೀನಿ. ಸೊ ಸ್ಟಿಲ್ ನಿಮ್ಗೆ ಕ್ವಶನ್ಸ್ ಇದ್ರೆ ನೀವು ನನ್ಗೆ ವಾಟ್ಸ್ಆಪ್ ಮಾಡಬಹುದು ಅಲಾಂಗ್ ವಿತ್ ದ ಪ್ರಾಬ್ಲಮ್ ಕರೆಕ್ಟ್ ಆಗಿ ಬಂದು. ಸೊ ಡೆಫಿನೆಟ್ ಆಗಿ ನಾನು ಕ್ಲಿಯರ್ ಮಾಡಕ್ ಇಷ್ಟ ಪಡ್ತಾ ಇರ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಪಾರ್ಟಿಸಿಪೆಂಟ್ಸ್. ಅಂಡ್ ಏನಪ್ಪಾ ಅಂದ್ರೆ ಸ್ವಲ್ಪ ಕೇಸಸ್ ಕಡಿಮೆ ಆಗಿದೆ. ಸೊ ಅಗೇನ್ ಒನ್ ಆಫ್ ದ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಬಟ್ ಸ್ಟಿಲ್ ನಾವು ಲೆಥಾರ್ಜಿಕ್ ಆಗ್ಬಾರ್ದು. ಸ್ಟಿಲ್ ನಾವು ನಮ್ಮ ಟೇಕ್ ಕೇರ್ ಮಾಡ್ಕೋಬೇಕಾಗಿರುತ್ತೆ. ನಮ್ಮ ಫ್ಯಾಮಿಲಿದು ಇರ್ಬಹುದು, ನಮ್ದು ಇರಬಹುದು. ಸೊ ಪ್ಲೀಸ್ ಹೊರಗಡೆ ಹೋಗಕ್ಕಿಂತ ಮುಂಚೆ ಸ್ವಲ್ಪ ಆಲ್ ದ ಹೈಜೀನ್ ಫ್ಯಾಕ್ಟರ್ಸ್ ಅನ್ನು ನಾವು ಫಾಲೋ ಮಾಡ್ಕೊಂಡು ಹೊರಗಡೆ ಹೋಗೋಣ. ಮಾಸ್ಕ್ ಹಾಕ್ತಾ, ಸ್ಯಾನಿಟೈಸರ್ ಅನ್ನು ಯೂಸ್ ಮಾಡ್ತಾ ಅಂಡ್ ನೀಟ್ ಅಂಡ್ ಕ್ಲೀನ್ ನಮ್ಮನ್ನು ಮೇಂಟೈನ್ ಮಾಡೋಣ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಅಂಡ್ ಕೀಪ್ ಸ್ಮೈಲಿಂಗ್ ಆಲ್ವೇಸ್. ವಿಶ್ ಯು ಆಲ್ ದ ಬೆಸ್ಟ್. ಸೊ ಜಾನ್ ಆಫರ್ಸ್ ಅನ್ನು ಯುಟಿಲೈಸ್ ಮಾಡಿ ಅಂಡ್ ಮ್ಯಾಕ್ಸಿಮಮ್ ನ್ಯೂ ಜಾಯಿನೀಸ್ ಅನ್ನು ಕೂಡ ಜಾಯಿನ್ ಮಾಡಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಸಿಗೋಣ ಇನ್ನೊಮ್ಮೆ ಇನ್ನೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಜೊತೆ. ಸೊ ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್.